ಆ ವಿಷಯಕ್ಕೆ ನಾನು ಏನೂ ಉತ್ತರ ಕೊಡೋದಕ್ಕೆ ಇಷ್ಟಪಡಲ್ಲ. ಅವತ್ತಿನ ದಿನ ಪೂರ್ತಿ ನಾನು ಯಾರ ವಿಷಸ್ಗೂ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ನನಗೆ 1% ರಿಗ್ರೆಟ್ ಇಲ್ಲ. ದುರಂತ ಏನಪ್ಪ ಅಂದರೆ ಅಪ್ಪ ಹೋಗಿದ್ದು ಕ್ಯಾನ್ಸರಿಂದ. ನಮ್ಮಪ್ಪಂಗೆ ಆಗಿದ್ದು 10 ಕೋಟಿನಲ್ಲಿ ಒಬ್ರಿಗಾಗೋದು. ಅಂದರೆ ನಾನು ಒಬ್ರನ್ನ ಇಷ್ಟಪಡ್ತೀನಿ, ಅಲ್ಲಿಂದ ಒಂದು 6 ತಿಂಗಳು ಅದ್ರ ಜರ್ನಿ ಆಗುತ್ತೆ, 1 ವರ್ಷ ಆಗುತ್ತೆ, ಅದಾದಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ. ನೋ, ಇಟ್ಸ್ ಓಕೆ. ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಯ ಗಿರಿಜಾ ಪಾತ್ರಧಾರಿ ಕೃತಿಕಾ ರವೀಂದ್ರ ಅವರು ಆಲ್ಮೋಸ್ಟ್ 1 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸದ್ಯಕ್ಕೆ ರಾಜನಿವಾಸ ಅನ್ನುವಂತಹ ಒಂದು ಹೊಸ ಸಿನಿಮಾ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿಕ್ಕೆ ಅವರು ಸಜ್ಜಾಗಿದ್ದಾರೆ. ಜೊತೆಗೆ ಒಂದು ಮೈಕ್ರೋ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇರುವಂತಹ ಕೃತಿಕಾ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ರೋರ್ ಆಫ್ ರಾಜನಿವಾಸ ಇವತ್ತಷ್ಟೇ ಬಿಡುಗಡೆ ಆಗಿದೆ. ಸೊ ಎಷ್ಟು ಖುಷಿ ಇದೆ ಅಂತ? ರಾಜನಿವಾಸ ಅನ್ನೋದು ಒಂದು ಅಂದರೆ ತುಂಬ ಜನರ ಶ್ರಮ ಇದು, ತುಂಬ ವರ್ಷಗಳ ಶ್ರಮ. ಆರ್ಟಿಸ್ಟ್ ಅಂತ ಹೇಳಲ್ಲ ನಾನು, ಟೆಕ್ನಿಷಿಯನ್ಸ್ ಅಂತ ಹೇಳಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಲೊಕೇಶನ್ ಕೊಟ್ಟೋರದ್ದು ಕೂಡ ಶ್ರಮ ಇದೆ. ಸೊ ಹಾಗಾಗಿ ಒಂದು ದೊಡ್ಡ ಜರ್ನಿ ಇದು. ಆ ದೊಡ್ಡ ಜರ್ನಿಯ ಮೊದಲನೇ ಝಲಕ್ ಇದು. ನನಗೆ ಒಂದು ಸಲ ಟ್ರೇಲರ್ ನೋಡಿದಾಗ ಓ ಇಷ್ಟು ಚೆಂದ ಇದೆಯಾ ಅಂತ ಅನಿಸಿದಂಥ ಟ್ರೇಲರ್ ಇದು. ಪಾತ್ರ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದರೆ ಪೊಲೀಸ್ ಅಧಿಕಾರಿ ನಾನು. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಇದು. ಒಂದು ರಿಸರ್ಚ್ಗೋಸ್ಕರ ಒಂದು ಊರಿಗೆ ಹೋಗುವಂಥ ಒಂದು ಕತೆ ಇದು. ನನಗೆ ಫಸ್ಟಿಗೆ ಅವ್ರ ಕತೆ ಹೇಳಿದಾಗಲೇ ನಂಗೆ ತುಂಬ ಇಷ್ಟ ಆಗಿದ್ದಂಥ ಕತೆ. ಯಾಕೆಂತಂದರೆ ನನಗೆ ಮಂಗಳೂರು ಸೈಡ್ ಅಥವಾ ದೈವ ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಹತ್ತಿರ ನನಗೆ. ಸೊ ಹಾಗಾಗಿ ಆ ಥರದ್ದು ಯಾವುದೋ ಒಂದು ಸಬ್ಜೆಕ್ಟಿಗೆ ನಾನು ಹೀರೋಯಿನ್ ಆಗ್ತೀನಿ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ. ಆ್ಯಂಡ್ ಪೊಲೀಸ್ ಅಧಿಕಾರಿ ಅನ್ನೋದು ಎಷ್ಟೋ ವರ್ಷದ ಕನಸದು. ಸೊ ಫೈನಲಿ ಅದು ಪೊಲೀಸ್ ಅಧಿಕಾರಿಯಾಗಿ ಆ್ಯಕ್ಟ್ ಮಾಡಿದ್ದು ಒಂದು ಖುಷಿ ಇದೆ. ಇನ್ನೂ 1 ವರ್ಷದ ಬ್ರೇಕ್ ಬಗ್ಗೆ ಏನು ಕೇಳಿದ್ರಿ ನೀವು. ಆ 1 ವರ್ಷದ ಬ್ರೇಕ್ ಯಾಕೆ ಅಂತ, ಸಿಕ್ಕಾಪಡೆ ಟ್ರಾವೆಲಿಂಗ್ ಮಾಡಿಸಿದ್ದೀನಿ ನಾನು. ನಾನು ದೈವ ಭಕ್ತೆ ಆಗಿರೋದ್ರಿಂದ, ದೇವರ ಭಕ್ತೆ ಆಗಿರೋದ್ರಿಂದ ನಾನು 12 ಜ್ಯೋತಿರ್ಲಿಂಗಗಳನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮೋಟಿವ್ ಇಟ್ಕೊಂಡು ಮುಗಿಸ್ತಾ ಬರ್ತಾಯಿದ್ದೀನಿ. ಒಂದು ಕಡೆಯಿಂದ ಎಲ್ಲ ಅವನೇ ಮಾಡಿಸ್ತಿದ್ದಾನೆ, ಅವ್ನು ಕರ್ಸ್ಕೊಳ್ತಿದ್ದಾನೆ, ನಾನು ಎಲ್ಲ ಕಡೆ ಹೋಗ್ತಿದ್ದೀನಿ, ಮುಗಿಸ್ಲಿಕ್ಕಿದೆ ಈಗ. ಅದ್ರ ಜೊತೆ ಒಂದು ಮೈಕ್ರೋ ಸೀರೀಸ್ ಅಂತ ಒಂದು ಮಾಡಿದೆ. ಅದು ಬುಲೆಟ್ ಅನ್ನೋ ಒಂದು ಆ್ಯಪಲ್ಲಿದೆ. ಅದು ಝೀ ಅವರ ಕಡೆಯಿಂದ ಮಾಡಿರೋವಂಥ ಒಂದು ಮೈಕ್ರೋ ಸೀರೀಸ್. ಆ ಆ್ಯಪಲ್ಲಿದೆ, ಅದು ಬುಲೆಟ್ ಆ್ಯಪಲ್ಲಿ, ಲಕ್ಕಿ ಲಕ್ಷ್ಮಿ ಅಂತ. ಅದು ಕೂಡ ಒಂದೊಳ್ಳೆ ರೆಸ್ಪಾನ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಕೂಡ ಅದನ್ನು ಶೂಟ್ ಮಾಡಬೇಕಿದ್ರೂ ಇಷ್ಟು ಅಂದರೆ ರೆಸ್ಪಾನ್ಸ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕೆಂದರೆ ಅದೊಂದು ಎಕ್ಸ್ಪೆರಿಮೆಂಟ್, ಕನ್ನಡಕ್ಕೆ ಅದು ಎಕ್ಸ್ಪೆರಿಮೆಂಟ್. ವರ್ಟಿಕಲ್ ಸೀರೀಸ್ ಅಂತ. ನಾವು ರೀಲ್ಸ್ ನೋಡ್ಕೊಂಡು ಹೇಗೆ ನಾವು ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಅದು ತುಂಬ ಫೇಮಸ್ ಇದೆ, ಅದು ತುಂಬ ಹಿಟ್ಟಾಗಿದೆ, ಸೂಪರ್ ಹಿಟ್ ಆಗಿದೆ. ಕನ್ನಡದಲ್ಲಿ ಅದು ಮೊದಲನೇ ಪ್ರಯತ್ನ. ಮತ್ತು ಅಗೇನ್ ಎಕ್ಸ್ಪೆರಿಮೆಂಟಿಗೆ ನಾನು ಒನ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಇದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ತುಂಬ ಖುಷಿ ಇತ್ತು ನನಗೆ. ಅದು ಮಾಡಬೇಕಿದ್ರು ಹೇಗಿರುತ್ತೆ ಅನ್ನೋ ಜಜ್ಮೆಂಟ್ ಯಾರಿಗೂ ಇರಲಿಲ್ಲ. ವರ್ಟಿಕಲಾಗಿ ಬರೋದು ಬೇರೆ, ನಾವು ಹಾರಿಜೆಂಟಲಲ್ಲಿ ನಾವು ಆರಾಮಾಗಿ ಮೂವೀಸ್ ನೋಡಿಬಿಡ್ತೀವಿ ಅಥವಾ ನಡೆದು ಹೋಗ್ಬಿಡುತ್ತೆ ಸೀರಿಯಲೆಲ್ಲ. ಬಟ್ ವರ್ಟಿಕಲ್ ಅನ್ನೋದು ಒಂದು ಡಿಫ್ರೆಂಟ್. ಸೊ ಹಾಗಾಗಿ ಅದು ಕೂಡ ಎಕ್ಸ್ಪೆರಿಮೆಂಟ್. ಈಗ ರಾಜನಿವಾಸದ ಏನು ರಿಲೀಸ್ ಆಗಿದೆ ಇದು ಕೂಡ ಎಕ್ಸ್ಪೆರಿಮೆಂಟ್. ನನಗೆ ನನ್ನ ಹೊಸ ಕ್ಯಾರೆಕ್ಟರ್ ಅದು. ನಾನು ಯಾವತ್ತೂ ಕಾಣಿಸ್ಕೊಳ್ದೇ ಇರೋವಂಥ ಕ್ಯಾರೆಕ್ಟರಲ್ಲೇ ಅದು ಪ್ಲೇ ಮಾಡಿದ್ದೀನಿ, ಇದನ್ನು ಪ್ಲೇ ಮಾಡಿದ್ದೀನಿ. ರಾಜನಿವಾಸ ಬಗ್ಗೆ ತುಂಬ ಹೋಪ್ ಇದೆ. ನಾರಾಯಣ್ ಗೌಡ್ರೆ ಬಂದು ನಿಂತು ಕರೆ ಕೊಟ್ಟ ಹಾಗೆ ಕೊಟ್ಟಿದ್ದಾರೆ ಅವರು. ಕನ್ನಡದ ಸಿನಿಮಾನ ಬೆಳೆಸಬೇಕು. ರಾಜನಿವಾಸ ಅನ್ನೋ ಸಿನಿಮಾ ಅವರು ದಾಪಿ ಅಂಜನಪ್ಪ ಗೌಡ ಸರ್ ಏನಿದ್ದಾರೆ ಪ್ರೊಡ್ಯೂಸರು, ಅವರು ತುಂಬ ವರ್ಷಗಳ ಕಾಲ ಅವ್ರು ಕನ್ನಡಕ್ಕೋಸ್ಕರ ಹೋರಾಡಿರೋ ಅಂಥವ್ರು. ಅವ್ರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ಕನ್ನಡಕ್ಕೆ ಇನ್ನೊಂದು ಜಾಸ್ತಿ ಪುಷ್ಟಿ ಕೊಟ್ಟಂಗೆ ಅಷ್ಟೇ ಅದು. ಅದೇ ಮ್ಯಾಮ್, ನಾನು ಆಗಲೇ ಹೇಳ್ದಂಗೆ 1 ವರ್ಷದಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಆಫ್ಟರ್ ಭೂಮಿಗೆ ಬಂದ ಭಗವಂತ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ಗಳು ಹಾಕ್ತೀರಾ ಕೆಲವೊಂದಷ್ಟು, ಅದೆಲ್ಲ ಬಿಟ್ಟರೆ ಈಗ ಜನಗಳಿಗೆ ಅಂದರೆ ಆ್ಯಸ್ ಅ ನಟಿಯಾಗಿ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಏನು ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ವಲ್ಲ ಇವರು ಅಂತ. ಅಂದರೆ ಏನು ಚೂಸಿನ ನೀವು ತುಂಬ ಪ್ರಾಜೆಕ್ಟ್ಸ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಚೂಸಿಯಾಗಿದ್ದರೆ ಯಾಕೆ ಅಂತ? ಚೂಸಿ ಅಂತಂದರೆ ನಾನು ಮುಂಚೆಯಿಂದ ನಾನು ಯಾವ್ಯಾವ ಪಾತ್ರಗಳನ್ನ ಮಾಡಿದ್ದೀನೋ ನನ್ನ ಆತ್ಮಸಾಕ್ಷಿಗೆ ನಾನು ಚಂದ ಮಾಡ್ತಿದ್ದೀನಿ ಅಂತ ಅನಿಸೋ ಪಾತ್ರ ಆಗಿರಬೇಕು. ನನಗೆ ಒಂದು ಚಾಲೆಂಜ್ ಕೊಡಬೇಕದು. ಎರಡನೇದು, ನನಗೆ ಭೂಮಿಗೆ ಬಂದ ಭಗವಂತ ಒಂದು ದೊಡ್ಡ ಚಾಲೆಂಜ್ ನನಗದು. ಆ ಪಾತ್ರ ನಾನು ನಿರ್ವಹಣೆ ಮಾಡ್ತೀನಿ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಅದು ತುಂಬ ಡಿಫ್ರೆಂಟ್ ಪಾತ್ರ ಅದು. ಆಮೇಲೆ ಒಂದು ಕಡೆ ನಿಲ್ಲದೇ ಇರೋ ಪಾತ್ರ, ಮಾತಾಡ್ತಾನೇ ಇರೋವಂಥ ಪಾತ್ರ, ಒಂದು ಪ್ರಾಪರ್ ಮಿಡ್ಲ್ ಕ್ಲಾಸ್ ಗೃಹಿಣಿ ಹೇಗಿರ್ತಾಳೆ ಆ ಪಾತ್ರನ ನಿರ್ವಹಣೆ ಮಾಡೋದಕ್ಕೆ ನಾನು ಫಸ್ಟ್ ಆಫ್ ಆಲ್ ಗೃಹಿಣಿ ಅಲ್ಲ, ನನಗದ್ರ ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನ ತಾಯಿ ನನಗೆ ಇನ್ಸ್ಪಿರೇಷನ್ ಅದಕ್ಕೆಲ್ಲ. ಸೊ ಹಾಗಾಗಿ ಅದನ್ನು ಹೆಂಗೋ ಪುಲ್ ಆಫ್ ಮಾಡಿದೆ. ಇವಾಗ
ಇವಾಗ ರಾಜನಿವಾಸನೇ ತೊಗೊಳ್ಳಿ, ಯಾವುದಾದ್ರೂ ಕ್ಯಾರೆಕ್ಟರ್ ತೊಗೊಳ್ಳಿ, ಲಕ್ಕಿ ಲಕ್ಷ್ಮಿ ಇರ್ಬೋದು, ರಾಧಾ ಕಲ್ಯಾಣ ಇರ್ಬೋದು, ಅದೆಲ್ಲವೂ ಕೂಡ ಚಾಲೆಂಜಿಂಗ್ ಪಾತ್ರನೇ, ಸುಮ್ಮನೆ ಹಿಂಗೆ ಬಂದು ಹೋಗ್ತಾಳೆ ಅನ್ನೋ ಒಂದು ಪಾತ್ರ ಅಲ್ಲ. ಸೊ ಹಾಗಾಗಿ ನಾನು ತುಂಬ ಚೂಸಿ, ಇದನ್ನೇ ಮಾಡಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡೋಣ ಅನಿಸಿದ್ರೆ ಮಾತ್ರ ಮಾಡುವಂಥ ನಟಿ ನಾನು. ಹಾಗಾಗಿ ಬರೋವರೆಗೂ ಕಾಯೋದ್ರಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ. ತಾಳ್ಮೆ ಇದೆ, ತಾಳ್ಮೆ ಬಂದಾಗ ತಾಳ್ಮೆಯಿಂದ ಇದ್ದು ಯಾವುದಾದ್ರೂ ಒಂದು ಒಳ್ಳೆ ಪಾತ್ರ ಬಂದಿದೆ ಅಂದಾಗ 100% ಕೊಡೋ ಜವಾಬ್ದಾರಿ ನಂದು, ಅಷ್ಟು ಮಾತ್ರ ಮಾಡ್ತೀನಿ. ಇನ್ನು ಅದೇ ನೀವೇ ಹೇಳ್ದಂಗೆ ಚೂಸಿ ನೀವು ಪ್ರಾಜೆಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ. ಈಗ 2008 ಅಂದರೆ ಪಟ್ರೆ ಲವ್ಸ್ ಪದ್ಮ ಅದೇನೋ ಬಂದಿತ್ತು ಫಸ್ಟ್, ಅದಾದಮೇಲೆ 2011 ರಾಧಾ ಕಲ್ಯಾಣ, ಆ ಥರದ್ದೆಲ್ಲ ನಾವು ತುಂಬ ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ನೋಡ್ತೀವಿ. ನಮ್ಮ ಟಿವಿನೇ ನೋಡೋಕೆ ಬಿಡ್ತಿರ್ಲಿಲ್ಲ ಆ ಟೈಮಿಂದ ನಿಮ್ಮನ್ನು ನೋಡ್ತಿದ್ದೀವಿ ಆ್ಯಕ್ಚುಲಿ. ಬಟ್ ಅಂದರೆ ಓಕೆ, ನೀವು ಚೂಸಿ ಹೌದು, ಬಟ್ ಆಲ್ರೆಡಿ ಅನ್ಸರ್ಟೈನ್ ಇರುವಂತಹ ಒಂದು ಕ್ಷೇತ್ರ ಇದು. ಸೊ ನಿಮ್ಮ ಫೈನಾನ್ಷಿಯಲ್ ಅಂದರೆ ಅದರ ಅಗತ್ಯಗಳು ಅದನ್ನೆಲ್ಲ ಹೆಂಗೆ ನೀವು ಪೂರೈಸ್ಕೊಳ್ತೀರಾ? ಮತ್ತು ಬಿಕಾಸ್ ಇಟ್ ಈಸ್ ವೆರಿ ಟ್ರಿಕ್ಕಿ ಅಲ್ವಾ ಇಲ್ಲಿ, ಅಂದರೆ ಪ್ರಾಜೆಕ್ಟ್ ಸಿಗೋದು ಎಷ್ಟು ಕಷ್ಟನೋ, ಸಿಕ್ಕಿದ ಮೇಲೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ತುಂಬ ಸಬಲರಾಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತ ಟು ಬಿ ಫ್ರ್ಯಾಂಕ್ ಆ ವಿಷಯಕ್ಕೆ ನಾನು ಏನೂ ಉತ್ತರ ಕೊಡೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಇದು ಅನ್ಸರ್ಟನ್ ಅಂತ ನಿಮ್ಮ ಬಾಯಲ್ಲೇ ಬರ್ತದೆ. ಈ ಇಂಡಸ್ಟ್ರಿನೇ ಅನ್ಸರ್ಟನ್ ಇರುತ್ತೆ. ಪಾತ್ರಗಳು ಸಿಗಲಿಲ್ಲ ಅಂದರೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಎಲ್ಲರಿಗೂ ಇರುವಂಥ ಕನ್ಫ್ಯೂಷನ್ ಅದು. ಪ್ರತಿಯೊಬ್ಬ ನಟ ನಟಿ ಹಿಂದೆ ಇರೋರು ಇರ್ಬೋದು, ಪೋಷಕ ನಟ ನಟಿಯರು ಇರ್ಬೋದು, ಪಾಪ ಈಗ ಇರೋರು ಇರ್ಬೋದು, ನಮ್ಮ ಜನ್ರೇಷನ್ ಅಂದರೆ ಒಂದು 10 ವರ್ಷದಿಂದ ನಾವು ಆ್ಯಕ್ಟ್ ಮಾಡ್ಕೊಂಬಂದಿದ್ದೀವಿ ಅದಿರ್ಬೋದು, ಈಗ ಅಪ್ಕಮಿಂಗ್ ಇರ್ಬೋದು. ಎಲ್ರಿಗೂ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ನಾನು ನೋಡಿ ಕಲ್ತಿರೋದ್ರಿಂದ ಹೇಳ್ತಿರೋದು, ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಅನ್ನೋದು ಒಂದಿದೆ. ನಾನು ಇದನ್ನು ಆ್ಯಕ್ಟ್ ಮಾಡಲಿಲ್ಲ ಅಂದ್ರೂ ನನ್ನ ಹತ್ರ ನಾನು ಡಿಗ್ರಿ ಮಾಡಿದ್ದೀನಿ ಅಂತನೋ ಅಥವಾ ಬೇರೆ ಏನೋ ನಾನು ಜಾಬ್ ಮಾಡಬಹುದು ಅಂತನೋ ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇಲ್ಲಿ ನಾವು ಬಂದರೆ ಒಳ್ಳೆಯದು ಅನ್ನೋದು ನನ್ನ ಸಜೆಷನ್. ಎಲ್ಲವನ್ನೂ ಬಿಟ್ಟು ನಾನು ಇಲ್ಲಿರ್ತೀನಿ ಅನ್ನೋದಕ್ಕಿಂತ ಆ ಥರದ್ದು ಏನಾದರೂ ಒಂದಿದ್ದರೆ ಓಕೆ. ನನಗೆ ಹೆಂಗಂದರೆ ನಾನು ಇದನ್ನೇ ಮಾಡ್ತೀನಿ ಅಂತಲ್ಲ, ಐ ಆಮ್ ಅ ಡಬ್ಬಿಂಗ್ ಆರ್ಟಿಸ್ಟ್. ನಾನು ಡಬ್ಬಿಂಗ್ ಕೂಡ ಮಾಡ್ತಿರ್ತೀನಿ. ನಾನು ಸಿನಿಮಾಗಳಿಗೆ ಬೇರೆಯವ್ರಿಗೆ ವಾಯ್ಸ್ ಕೊಡ್ತೀನಿ, ನಾನು ಡಬ್ಬಿಂಗ್ ಮಾಡ್ತಿರ್ತೀನಿ. ಆಮೇಲೆ ಐ ರೈಟ್, ಸೊ ನಾನು ರೈಟಿಂಗ್ ಮಾಡ್ತಿರ್ತೀನಿ. ನಾನು ಸುಮ್ಮನೆ ಇರೋವಂಥ ವ್ಯಕ್ತಿ ಅಲ್ಲ, ಏನಾದರೂ ಒಂದು ಮಾಡ್ತಿರ್ತೀನಿ. ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್, ನೋ, ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫೀಲ್ಡಲ್ಲೂ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ನಮಗೆ ಇದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರೋದ್ರಿಂದ ಎದ್ದು ಕಾಣುತ್ತೆ. ಅದರ್ವೈಸ್ ಪ್ರತಿಯೊಂದು ಫೀಲ್ಡಲ್ಲೂ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಿರ್ತಾರೆ, ಟೀಚರ್ ಆಗಿರಬಹುದು, ವೈದ್ಯ ವೃತ್ತಿ ಆಗಿರ್ಬೋದು, ಅವ್ರಿಗೆ ಅವ್ರದ್ದೇ ಆದಂಥ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಅವ್ರವ್ರದ್ದನ್ನು ಅವ್ರವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಸಿನ್ಸ್ ಅಂದರೆ ನಾವು ಫಾಲೋ ಮಾಡ್ತಾ ಇರ್ತೀವಲ್ಲ ನಿಮ್ಮನ್ನು, ಅಂದರೆ ಔಟ್ ಆಫ್ ಕನ್ಸರ್ನ್ ಆ ಪ್ರಶ್ನೆ ನಾನು ಕೇಳಿದ್ದು. ಬಿಕಾಸ್ ಅಂದರೆ ಕಲಾವಿದರು ನಾವು ನೋಡ್ತಾ ಇರ್ತೀವಿ ಆ್ಯಕ್ಚುಲಿ, ಎಷ್ಟು ಜನ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಸ್ಟಿಲ್ ಅಂದರೆ ಅವ್ರಿಗೆ ಇಷ್ಟ ಇಲ್ಲದಿದ್ದರೂ ಕೆಲವರು ಹಣ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೆ ಪಾತ್ರ ಮಾಡಿರ್ತಾರೆ ಯಾವುದೋ ಒಂದು ಸುಮ್ಮನೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಅಗೇನ್ ಇವಾಗ ನಿಮ್ಮ ಆಧ್ಯಾತ್ಮಿಕ ಪ್ರವಾಸಗಳು ಅಂದರೆ ಅದ್ರ ಬಗ್ಗೆ ಎಲ್ಲ ನೀವೇ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಂದರೆ ಓವರಾಲ್ ಮತ್ತು ತುಂಬ ನಾರ್ತ್ ಇಂಡಿಯಾ ಹೋಗಿದ್ರಿ ಅನಿಸುತ್ತೆ, ಮತ್ತು ಮಹಾಕುಂಭಮೇಳ ಅಟೆಂಡ್ ಮಾಡಿದಿರಿ. ಸೊ ಸಾಕಷ್ಟು ಈ ರೀತಿ ಹೋಗ್ತಾ ಇರ್ತೀರ. ಸೊ ಏನು ವಾಟ್ ಈಸ್ ಯುವರ್ ಕಾಲಿಂಗ್, ಅಂದರೆ ಯಾಕೆ ಈ ರೀತಿ ಆಧ್ಯಾತ್ಮಿಕ ಪ್ರವಾಸಗಳನ್ನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ? ಒಂದು ವರ್ಷದ ಹಿಂದಿನ ಕತೆ ಇದು, ಜೂನ್ ಟೈಮಲ್ಲೇನೋ ನನಗೆ ಸೋಲೋ ಟ್ರಾವೆಲಿಂಗ್ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ. ಅಂದರೆ ಅದು ಎಷ್ಟು ಸೇಫ್ ಅಥವಾ ಎಷ್ಟು ಸೇಫ್ ಅಲ್ಲ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಬಟ್ ಮಾಡಬೇಕಂತ ಒಂದು ಆಸೆ ಇತ್ತು, ಸೋಲೋ ಟ್ರಿಪ್ ಹೋಗಬೇಕಂತ. ಸರಿ ಒಂದು ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ನಾನು ಫಸ್ಟು ಹೋಗಿದ್ದು ಅಯೋಧ್ಯ, ನೆಕ್ಸ್ಟ್ ಹೋಗಿದ್ದು ವಾರಣಾಸಿ. ಅಲ್ಲಿಂದ ಎಲ್ಲವೂ ಬದಲಾಗಿದ್ದು ನನಗೆ. ವಾರಣಾಸಿ ಒಂದು ಆ ಜಾಗನೇ ಬೇರೆ ಥರ ಇದೆ. ಅಂದರೆ ನಾನು ಬಹುಶಃ ಹೇಳಿ ಅದು ಅರ್ಥ ಆಗಲಿಕ್ಕಿಲ್ಲ, ಯಾರಿಗೇ ಆಗಿರಲಿ ಅದು ಅರ್ಥ ಆಗಲಿಕ್ಕಿಲ್ಲ. ನೀವು ಹೋಗಿ ನೋಡಿ, ಅಲ್ಲಿರೋ ಬೇರೆ ಎಕ್ಸ್ಪೀರಿಯನ್ಸೇ ಬೇರೆ ಇದೆ, ಆ ವೈಬ್ ಬೇರೆ ಇದೆ. ಅಲ್ಲಿ ನಿಂತು ನಾವು ಅಂದರೆ ದೇವರು ಅದು ಆಧ್ಯಾತ್ಮ ಅನ್ನೋದಕ್ಕಿಂತ ಅಲ್ಲಿ ಬೇರೆ ಇದೆ, ಆ ವೈಬೇ ಬೇರೆ ಇದೆ. ನಾವು ಯಾರು ಅನ್ನೋದನ್ನು ನಮ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಆ ಜಾಗ. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇದು. ಆಯಿತು, ಅಲ್ಲಿ ಡಿಸೈಡ್ ಮಾಡಿದ್ದು ನಾನು 12 ಜ್ಯೋತಿರ್ಲಿಂಗಗಳನ್ನ ಬರೋ ಶಿವರಾತ್ರಿ ಒಳಗಡೆ ಮುಗಿಸ್ಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡಿದ್ದು. ನಡೀತಿದೆ, ಅದು ಕೂಡ ನಾನು ನಡೀತಿದೆ ಅಂತ ನಾನು ಹೇಳ್ಕೊಳ್ಳಲ್ಲ, ನಡೆಸ್ತಿದ್ದಾನೆ ಅಷ್ಟೇ. ನಾವೇನು ಸೂಪರ್ ಪವರ್, ಒಬ್ಬೊಬ್ರಿಗೆ ಒಂದೊಂದು ದೇವ್ರು ಇರ್ತಾರೆ ಅಥವಾ ಒಬ್ಬೊಬ್ರಿಗೆ ಒಂದೊಂದು ಅವರವರ ಧರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸೂಪರ್ ಪವರ್ ಇದ್ದೇ ಇದೆ. ಒಂದು ನೆಗೆಟಿವ್ ಇದೆ ಅಂತ ನಾವು ಎಷ್ಟು ಬಿಲೀವ್ ಮಾಡ್ತೀವಿ, ಪಾಸಿಟಿವ್ ಇದ್ದೇ ಇರುತ್ತೆ, ಇರಲೇಬೇಕು. ಸೊ ಹಾಗಾಗಿ ಆ ಪಾಸಿಟಿವಿಟಿ ಅಂತ ತೊಗೊಂಡು ಹೋದರೆ ಒಂದು ಯೂನಿವರ್ಸ್ ಅಂತ ನಾವೇನು ತೊಗೊಳ್ತೀವಿ ಅದು ಕಾಲಿಂಗ್ ಅಷ್ಟೇ. ಅದು ನನಗೆ ಶಿವನ ರೂಪದಲ್ಲೋ ಅಮ್ಮನವರ ರೂಪದಲ್ಲೋ ಅದು ಕಾಣಿಸುತ್ತೆ. ಸೊ ಹಾಗಾಗಿ ಎಲ್ಲ ಕಡೆ ನಾನು ಹೋಗ್ತಿರ್ತೀನಿ. ಸ್ಪಿರಿಚುಯಾಲಿಟಿ ಈಸ್ ನಾಟ್ ಸಮಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡೋವಂಥದ್ದು. ಸ್ಪಿರಿಚುಯಾಲಿಟಿ ಈಸ್ ಸಮಥಿಂಗ್ ಯು ಶುಡ್ ಫೀಲ್ ಇಟ್. ನಿಮ್ಮ ಒಳಗಡೆ ತಾನಾಗೆ ಆಗುತ್ತೆ ಆ್ಯಂಡ್ ಟೈಮ್ ಬರಬೇಕು ಎಲ್ಲದಕ್ಕೂ. ಸೊ ಮೇ ಬಿ ದಿಸ್ ಈಸ್ ಮೈ ಟೈಮ್. ನಾನು ಅದಕ್ಕೆ ಸುತ್ತರಿತಾನೇ ಇದ್ದೀನಿ, ಟ್ರಾವೆಲ್ ಮಾಡ್ತಾನೆ ಇದ್ದೀನಿ, ನೋಡ್ತಾನೇ ಇದ್ದೀನಿ ದೇವಸ್ಥಾನಗಳನ್ನ. ಅವನ್ನ ಎಲ್ಲೆಲ್ಲೆಲ್ಲೆಲ್ಲ ಅವ್ನು ಕರ್ಸ್ಕೊಂಡು ನಾನು ನೋಡಮ್ಮ ಆಯಿತು ಅಂತ ಹೇಳ್ತಾನೆ, ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ.
ಇನ್ನು ಈಗ ಭೂಮಿಗೆ ಬಂದ ಭಗವಂತ ಆದ ನಂತರ ಅಂದರೆ ನೀವು ಒಂದು ಪೋಸ್ಟ್ ಹಾಕ್ತೀರಾ, ಅದರಲ್ಲಿ ಸಾಕಷ್ಟು ಅಂದರೆ ಭಾವುಕವಾಗಿ ಕೆಲವೊಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿರ್ತೀರ, ಜೊತೆಗೆ ಹೇಳ್ತೀರಾ ಗಿರಿಜಾ ಕೃತಿಕಾಳನ್ನು ಸಾಕಷ್ಟು ಉಳಿಸಿದಾಳೆ ಅನ್ನೋ ಥರ ಒಂದು ಆ್ಯಕ್ಚುಲಿ ಒಂದು ಪದ ಬರೆದಿರ್ತೀರ, ಒಂದು ಲೈನ್ನ. ಸೊ ಅಂದರೆ ಜನಗಳಿಗೆ ಹತ್ತಿರ ಆದ ರೀತಿ ಆ ಒಂದು ಪಾತ್ರ. ಮತ್ತು ನೀವೀಗ ಮತ್ತೆ ಜನಗಳಿಗೆ ಮತ್ತೊಂದು ಸಲ ಬೇರೆ ಪ್ರಾಜೆಕ್ಟ್ಸ್ ಮೂಲಕ ಮತ್ತೊಂದು ಸಲ ಅವರಿಗೆ ಮನರಂಜಿಸಬೇಕು. ಸೊ ಆ ಪಾತ್ರನ ಎಷ್ಟು ಮಿಸ್ ಮಾಡ್ಕೋತೀರಾ, ಜನ ಅದಕ್ಕೆ ಆ ಒಂದು ಪಾತ್ರ ಕೊಟ್ಟಂತಹ ಸ್ಪಂದನೆ ಬಗ್ಗೆ ಹೇಳೋದಾದರೆ? ಬಿಕಾಸ್ ನೀವು ನಮಗೆ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಹಾಗಾಗಿ ನನಗೆ ಗಿರಿಜಾ ಪಾತ್ರ ಅವ್ರು ನನಗೆ ಎಕ್ಸ್ಪ್ಲೇನ್ ಹೇಳಿದಾಗ ನನ್ನ ಕೈಲಿ ಆಗುತ್ತೆ ಅನ್ನೋದು ನನಗೆ ಆ್ಯಕ್ಚುಲಿ ಒಂದು 5% 10% ಇತ್ತು ಕಾನ್ಫಿಡೆನ್ಸ್. ಏಕೆಂತಂದರೆ ಒಂದು ಪಕ್ಕಾ ಮಿಡಲ್ ಕ್ಲಾಸ್ ಗೃಹಿಣಿ ಅವಳು. ಅಂದರೆ ಅದು ಹೆಂಗಂದರೆ ಆಕೆಗೆ ಫ್ಯಾಮ್ಲಿನೇ ಪ್ರಪಂಚ, ಅದರ ಆಚೆ ಏನೂ ಇಲ್ಲ. ಆಚೆ ಕಡೆ ಯಾರೇ ನನ್ನ ಫ್ಯಾಮ್ಲಿಗೆ ಯಾರಾದರೂ ಟಚ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತಂದರೆ ಅವಳು ಬಿಡಲ್ಲ. ಸೊ ಆ ಥರದ ಪಾತ್ರ. ಮನೆಯಲ್ಲ ಗಂಡಂಗೆ ಏನು ಬೇಕು ಅವ್ರು ಹೇಳೋದಕ್ಕೂ ಮುಂಚೆ ತಿಳ್ಕೊಂಡಿರೋವಂಥ ಪಾತ್ರ. ಇದು ಯಾವುದು ನನಗೆ ಪರ್ಸ್ನಲಿ ಗೊತ್ತಿರಲಿಲ್ಲ. ಸೊ ದಿನೇ ದಿನೇ ಹೋಗ್ತಾ ಆ್ಯಕ್ಟ್ ಮಾಡ್ತಾ ಅಂದರೆ ಗಿರಿ ಅನ್ನೋದೇನಿದೆ ಅಲ್ಲ, ಅದು ಅವ್ರ ಗಂಡ ಕರೆಯೋದಿರ್ಬೋದು. ಹಾಗೆ ಈಗಲೂ ನೀವು ನಂಬಲ್ಲ, ನಂಗೆ ಹಾಗೆ ಈಗಲೂ ಜನ ಕರೀತಾರೆ, ಗಿರಿ ಅಂತಾರೆ. ಈ ಗಿರಿ ಅಲ್ವಾ ನೀವು ಅಂತಾರೆ, ಗಿರಿಜಾ ಅಲ್ವಾ ನೀವು. ಭೂಮಿಗೆ ಬಂದ ಭಗವಂತ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಅದೊಂದು ಅಗೇನ್ ಎಕ್ಸ್ಪೆರಿಮೆಂಟಲ್ ಸೀರಿಯಲ್ ಕನ್ನಡ ಇಂಡಸ್ಟ್ರಿಗೆ. ಯಾಕೆಂತಂದರೆ ಭಗವಂತನೇ ಬರ್ತಾನೆ, ಜೊತೆಗಿರ್ತಾನೆ, ಅವನೇ ಸಾಲ್ವ್ ಮಾಡ್ತಾನೆ ಅನ್ನೋದೆಲ್ಲ ಸಬ್ಜೆಕ್ಟ್ಗಳೇನಿದೆ ಅದು. ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಗಿರಿಜಾನ ಅಂದರೆ, ನಾನು ಆ್ಯಕ್ಚುಲಿ ಗಿರಿಜಾ ಆಗಿಬಿಟ್ಟಿದ್ದೆ. ಹೋಗ್ತಾ ಪಾತ್ರದಲ್ಲಿ ನಾನು ಕೃತಿಕಾ ಆಗಿ ಉಳಿದಿರಲಿಲ್ಲ. ಗಿರಿ ಥರನೇ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಿದ್ದೆ. ಮನೆಯಲ್ಲೂ ಮಾತಾಡಿದ್ದೀನಿ ನಾನು ಅಮ್ಮನ ಹತ್ರ ಗಿರಿ ಥರ. ಅವ್ರು ನೀನೇನು ಹಿಂಗೆ ಮಾತಾಡ್ತಿದ್ಯಾ ಗಿರಿ, ಅಲ್ಲೂ ನೋಡ್ಬೇಕು ಇಲ್ಲೂ ನೋಡ್ಬೇಕಾ ನಿನ್ನನ್ನು ಅನ್ನೋ ಥರ ಅಷ್ಟು ಒಳಗಡೆ ಹೋಗ್ಬಿಟ್ಟಿತ್ತು. ಗಿರಿ ಯಾಕೆ ತುಂಬ ಸಲ ನನ್ನನ್ನು ಉಳಿಸಿದಾಳೆ ಅಂತಂದರೆ, ನಮಗೆ ನಮ್ಮದೇ ಆದಂಥ ಸಾವಿರಾರು ಪ್ರಾಬ್ಲಮ್ಸ್ಗಳಿರುತ್ತೆ, ಏನೇನೇನೇನೋ ತೊಂದರೆಗಳಿರುತ್ತೆ, ಅದೆಲ್ಲವನ್ನು ಮರೆಸ್ತಾ ಇದ್ಲು ಗಿರಿ. ನಾನು ಹೋಗಿ ಗಿರಿಜಾ ಆಗಿ ಪಾತ್ರ ನಿಂತ್ಕೊಂಡೆ ಕ್ಯಾಮ್ರಾ ಎದುರುಗಡೆ ಅಂತಂದರೆ ಕೃತಿಕಾ ಮರ್ತೋಗ್ತಾ ಇದ್ಲು. ನನಗೆ ಕೃತಿಕಂಗಿರೋ ಸಮಸ್ಯೆಗಳು ಮರ್ತೋಗ್ತಾ ಇತ್ತು. ಅಥವಾ ಏನೋ ಕೃತಿಕಂಗೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತಲ್ಲ, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅನ್ನೋದೆಲ್ಲ ಯೋಚನೆಗಳಿರುತ್ತಲ್ಲ, ಅದೆಲ್ಲವನ್ನು ಮರೆಸ್ತಾ ಇದ್ದಿದ್ದು ಗಿರಿಜಾ. ಅದೊಂದು ಸ್ಪೆಷಲ್ ಕ್ಯಾಟಗರಿ ಅವಳು. ಸೊ ಗಿರಿ, ಹಾಗಾಗಿ ನಾನು ಗಿರಿನ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ. ಬಿಕಾಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತಾರೆ, ಆ ಮೂಮೆಂಟಲ್ಲಿ ಮಾತ್ರ ನಾನು ಬದುಕಿರ್ತಿದ್ದೆ. ಗಿರಿಜಾ ಅವಳಿಗೆ ಬೇರೆ ಏನೂ ಇಲ್ಲ, ಗಿರಿ ಅಷ್ಟೇ ಕಾಣಿಸ್ತಾ ಇದ್ದಿದ್ದು. ಹಾಗಾಗಿ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಗಿರಿಜಾನ. ನಾನು ಪರ್ಸ್ನಲಿ ಮಿಸ್ ಮಾಡ್ಕೊತೀನಿ. ಜನ ಕೂಡ ಹೇಳಿದ್ದಾರೆ ನನಗೆ, ಮಿಸ್ ಮಾಡ್ಕೊಳ್ತೀವಿ ಮ್ಯಾಮ್ ನಿಮ್ಮ ಸೀರಿಯಲ್ನ, ತುಂಬ ಚೆನ್ನಾಗಿತ್ತು ಪಾತ್ರ ನಿಮ್ಮ ಗಿರಿಜಾ ಪಾತ್ರ ಅಂತ ಹೇಳ್ತಿರ್ತಾರೆ. ಎಸ್. ಇನ್ನು ಜಿ ಕನ್ನಡ ಆ್ಯಕ್ಚುಲಿ ನಿಮ್ಮನ್ನು ಪೋಷಿಸ್ತಾ ಇರುವ ರೀತಿ ನೋಡುವಾಗ, ಅಂದರೆ ರಾಧಾ ಕಲ್ಯಾಣ ಕೂಡ ಅವರೇ ಕೊಟ್ಟಿದ್ರು, ಪ್ಲಸ್ ಎಗೇನ್ ಈಗ ರಾಧಾ ಕಲ್ಯಾಣಕ್ಕೂ ಮುಂಚೆ ಇದೆ ಹೌದಾ? ಅದು ಜಿಂಬಾ ಅಂತ. ಓಕೆ. ಅದು ತುಂಬ ಅಂದರೆ ಚೈಲ್ಡ್ಹುಡ್ ಆರ್ಟಿಸ್ಟ್. ನಾನು ಆವಾಗ ಚೈಲ್ಡ್ಹುಡ್ಡಲ್ಲಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಸೀರಿಯಲ್ ನಂದದು ಜಿ ಕನ್ನಡಗೆ, ಜಿಂಬಾ ಅಂತ. ಸೊ ಫ್ರಮ್ ದೇರ್ ಅಲ್ಲಿ ಅವತ್ತಿಂದ 2007-8 ಅದು. ಅವಾಗಿಂದ ಇವಾಗಿನವರೆಗೂ ಐ ಆಮ್ ಮೇಜರ್ಲಿ ಅಸೋಸಿಯೇಟೆಡ್ ವಿತ್ ಝೀ. ಮೇಜರ್ಲಿ ಅಲ್ಲ, ಅಸೋಸಿಯೇಟೆಡ್ ವಿತ್ ಝೀನೇ. ಮಧ್ಯ ಬಿಗ್ ಬಾಸ್ ಅನ್ನೋದು ಬಿಟ್ಟರೆ ಝೀನೇ ಪೂರ್ತಿ. ಸೊ ಇವಾಗ ಆ್ಯಕ್ಚುಲಿ ಅಂದರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮೂಲಕ ಬರ್ತಿದ್ದೀರಾ, ಜನಗಳ ಮುಂದೆ ಬರ್ತಿದ್ದೀರಾ ಅಂತ ಹೇಳಿದ್ರಿ ಆವಾಗಲೇ. ಸೊ ಅದು ಯಾವ ಪ್ರಾಜೆಕ್ಟು, ಹೇಗೆ, ಅದ್ರ ಬಗ್ಗೆ ಹೇಳೋದಾದರೆ? ಅದ್ರ ಬಗ್ಗೆ ಏನೂ ಬಿಟ್ಕೊಡೋ ಹಾಗಿಲ್ಲ, ಇಲ್ಲಾಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೆ. ಬಟ್ ಒಂದು ಹೊಸ ಅಗೇನ್ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ ನನಗೆ ನಾನು ಮಾಡ್ತೀನ ಅಂತ ನನಗೆ ಅನಿಸಿದಂಥ ಪಾತ್ರ. ಅಗೇನ್ ನನಗೆ ಚಾನಲ್ ಅವರೆಲ್ಲ ಫುಲ್ ನಿಮ್ಮ ಕೈಲಾಗುತ್ತೆ ಮಾಡಿ ಅನ್ನೋ ಒಂದು ಸಪೋರ್ಟ್ ಕೊಟ್ಟು ಮಾಡಿಸ್ತಿದ್ದಾರೆ. ಸೊ ಬರುತ್ತೆ ಬಹುಶಃ ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ನಡೀತಾ ಇದೆ ಶೂಟ್. ಸೊ ಇನ್ನು ಆ್ಯಕ್ಚುಲಿ ನಿಮ್ಮ ಬರ್ತಡೇನ ನೀವು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಶೇರ್ ಮಾಡ್ತೀರಾ, ಅವತ್ತು ಕೂಡ ನೀವು ಪೋಸ್ಟ್ ಹಾಕ್ತಿರ್ತೀರಾ, ಇನ್ಫ್ಯಾಕ್ಟ್ ಪ್ರತಿ ವರ್ಷ ಕೂಡ. ಅಂದರೆ ಅದು ಎಷ್ಟು ನಿಮಗೆ ಅಂದರೆ ಹೆಮ್ಮೆ ಅಂತ ಅನಿಸುತ್ತೆ? ಲೈಕ್ ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ದಿನನೇ ನೀವು ಹುಟ್ಟಿರೋದು, ಅದ್ರ ಬಗ್ಗೆ ಹೇಳೋದಾದರೆ? ನನಗೆ 17 ಮಾರ್ಚ್ ಅಂತ ಇದ್ದಾಗ ಮುಂಚೆ ಎಲ್ಲ ನಾನು ತುಂಬ ಅಂದರೆ ಅದೊಂದು ಕಾಲು ಇಳ್ಕೊಳ್ಳೋದು ಅಂತ ಇರುತ್ತೆ ಗೊತ್ತಾ. ನಾನು ಯಾರು ಹುಟ್ಟಿದ್ದೀನಿ ಗೊತ್ತಾ ನಿನಗೆ? ನಾನು ಹುಟ್ಟಿರೋದು ಒಂದು ಅಪ್ಪು ಸರ್ ಬರ್ಡೇ, 3 ಜನ ಗ್ರೇಟ್ ಪೀಪಲ್ ಹುಟ್ಟಿದ್ದಾರೆ, ಒಂದು ಅಪ್ಪು ಸರು, ಇನ್ನೊಂದು ಜಗ್ಗೇಶ್ ಸರ್, ಇನ್ನೊಂದು ನಾನು ಅಂತ. ಹಾಗೆಲ್ಲ ಸುಮ್ಮನೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೆಳೆಯೋರು ನನಗೆ. ಬಟ್ ಯಾವಾಗ ಅಪ್ಪು ಸರ್ ಇಲ್ಲ ಅಂತ ಗೊತ್ತಾಯ್ತಲ್ಲ, ಆ ಮೊಮೆಂಟಿಂದ ನನಗೆ ನನ್ನ ಬರ್ಡೇ ಯಾಕೆ ಅವತ್ತಿದೆ ಅನಿಸ್ಲಿಕ್ಕೆ ಶುರುವಾಯಿತು. ಅಂದರೆ ನನಗೆ ನನ್ನ ಬರ್ಡೇ ಖುಷಿಗಿಂತ ಅವ್ರು ಇರಲ್ಲ ಅನ್ನೋ ನೋವು ನನಗೆ. ನಾನು ಮುಂಚೆಯಿಂದ ದೊಡ್ಡ ಫ್ಯಾನ್ ಅವ್ರಿಗೆ,
ಅವರು ಮಾಡಿರೋ ಫ್ಯಾಮಿಲಿ ಸಿನಿಮಾಗಳು ಬಹುಶಃ ಅವರಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಯಾರು ಕನ್ನಡದಲ್ಲಿ ಮಾಡಿದ್ದನ್ನು ನಾನು ನೋಡಿಲ್ಲ ಅಂದರೆ ಅವರ ಜನ್ರೇಷನಲ್ಲಿ. ಸೊ ಹಾಗಾಗಿ ನನಗೆ ಅಪ್ಪು ಸರ್ಗೆ ನಾನು ದೊಡ್ಡ ಫ್ಯಾನು. ನನಗೆ ಅವರು ಹೋದರು ಅಂತ ಅಂದಾಗ ನಂಗೆ ಅಂದರೆ ಬರ್ಡೇ 17ನೇ ತಾರೀಕು ನಿನ್ನ ಬರ್ಡೇ, ಆ ವರ್ಷ ಏನು ಅವ್ರು ಹೋಗಿದ್ದು ನೆಕ್ಸ್ಟ್ ಇಯರ್ ಇತ್ತಲ್ಲ ಬರ್ಡೇ, ಆ ವರ್ಷ ನಾನು ಏನು ಮಾಡ್ತಿದ್ದೀನಿ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಅಪ್ಪು ಸರ್ ಹೋದರು ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ಇಯರ್ ಅವ್ರ ಬರ್ಡೇ ಇತ್ತಲ್ಲ, ಆವತ್ತಿನ ದಿನ ಪೂರ್ತಿ ನಾನು ಯಾರು ವಿಶಸ್ಗೂ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ನಂಗೆ ಐ ಕುಡಂಟ್ ಅಂದರೆ ಪ್ರತಿ ವರ್ಷ ನಾನು ಫಸ್ಟ್ ಪೋಸ್ಟ್ ಮಾಡ್ತಾ ಇದ್ದಿದ್ದು ಅಪ್ಪು ಸರ್ಗೆ. ನನ್ನ ಬರ್ಡೇ ನನ್ನ ಬರ್ಡೇ ನೆಕ್ಸ್ಟ್ ಬರುತ್ತೆ, ಫಸ್ಟ್ ಅಪ್ಪು ಸರ್ ಬರ್ತಾಯಿದ್ರು. ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತನೋ, ಹ್ಯಾಪಿ ಬರ್ಡೇ ಅಪ್ಪು, ನನಗೆ ಯು ಆರ್ ಮೈ ಆಲ್ ಟೈಮ್ ಫೇವ್ರೇಟ್ ಅಂತನೋ, ಈ ಥರ ಫೋಟೋ ನಾನು ಹಾಕೊತಿದ್ದೆ. ಆ ವರ್ಷ ಅಂದರೆ ಅವ್ರು ಇಲ್ಲದೇ ಇರೋವಂಥ ಒಂದು ಫೋಟೋ ಹಾಕಬೇಕಲ್ಲ, ಅವ್ರು ಇಲ್ಲ ಅಂತ ಅಂದ್ಕೊಂಡು ಹಾಕಬೇಕಲ್ಲ ಅನ್ನೋ ನೋವೇನಿದೆ ಅಲ್ಲ, ಅದು ಜಾಸ್ತಿ ಕಾಡ್ಲಿಕ್ಕೆ ಶುರುವಾಯಿತು ಅಷ್ಟೇ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ, ನಮ್ಮಮ್ಮ ಇರ್ಬೋದು, ಎಲ್ಲರೂ ನೀನು ಪ್ರೌಡ್ ಫೀಲ್ ಮಾಡಬೇಕು, ನೀನು ಅವತ್ತಿನ ದಿನ ಹುಟ್ಟಿದ್ಯಾ, ಅಪ್ಪು ಸರ್ ಹುಟ್ಟಿದ ದಿನ ನೀನು ಬರ್ಡೇ ಶೇರ್ ಮಾಡ್ಕೋತಿದ್ಯಾ ಅನ್ನೋದು ಹೆಮ್ಮೆ ಅನಿಸ್ಬೇಕು ನಿನಗೆ. ಯಾಕೆ ಬೇಜಾರು ಮಾಡ್ಕೋತಿದ್ಯಾ, ಯಾಕೆ ನೋವಲ್ಲಿದ್ಯಾ? ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಆಗುತ್ತೆ ಅವತ್ತು, ಎಷ್ಟು ಜನ ಹಸಿದವ್ರು ಊಟ ಮಾಡ್ತಾರೆ, ಕುಡಿಲಿಕ್ಕೆ ನೀರು ಇಲ್ಲದವ್ರು ನೀರು ಕುಡಿತಾರೆ, ಎಷ್ಟೋ ಜನಕ್ಕೆ ಅವತ್ತು ಅಷ್ಟೊಂದು ಫ್ರೀಯಾಗಿ ಅನ್ನ ಸಿಗುತ್ತೆ ಅನ್ನೋದಾದರೆ ಅಂಥ ದಿನ ನೀನು ಹುಟ್ಟಿದ್ಯಾ ಅನ್ನೋದಕ್ಕೆ ಪ್ರೌಡ್ ಫೀಲ್ ಮಾಡಬೇಕು ನೀನು ಅಂತ. ಸೊ ಈಗ ನನಗೆ ಅಟ್ ಪ್ರೆಸೆಂಟ್ ನನಗೊಂದು ತುಂಬ ಹೆಮ್ಮೆ ಇದೆ. ನನಗೆ ಅಪ್ಪು ಸರ್ ಹುಟ್ಟಿದ ದಿನ ನಾನು ಹುಟ್ಟಿದ್ದೀನಿ ಅನ್ನೋದು ನನಗೆ ನನ್ನ ಪರ್ಸ್ನಲ್ ಹೆಮ್ಮೆ. ಇವಾಗ ಮುಂಚೆ ತುಂಬ ನೋವಿತ್ತು, ಈಗ ಅದು ಬಟ್ ಈಗಲೂ ಅಷ್ಟೇ, ಈಗಲೂ ಅಲ್ಲ, ನಾನು ಇನ್ನೆಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ವರ್ಷವೂ ನನ್ನ ಮೊದಲನೇ ವಿಶ್ ಅಪ್ಪು ಸರ್ಗೆ, ನನಗಲ್ಲ, ನನ್ನ ಪರ್ಸ್ನಲ್ ವಿಶ್ ಕೂಡ ಅಲ್ಲ ಅದು. ಫಸ್ಟ್ ವಿಶ್ ಅಪ್ಪು ಸರ್ಗೆ, ದೆನ್ ನನಗೆ ವಿಶ್. ನಾನು ಅದು ಯಾವುದೋ ಮೇ ಬಿ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ, ನಾನು ಅವ್ರ ಜೊತೆ ನನ್ನ ಬರ್ಡೇನ ಶೇರ್ ಮಾಡ್ತಿದ್ದೀನಿ ಅನ್ನೋದು ಈಗ ತಲೆಗೆ ಸ್ವಲ್ಪ ಹೋಗ್ತದೆ. ಪುಣ್ಯ ಮಾಡಿದ್ದೀನಿ ನಾನು, ಅವ್ರ ಬರ್ಡೇ ದಿನನೇ ನಾನು ಶೇರ್ ಮಾಡ್ತಿದ್ದೀನಿ ಅಂತ. ಕೃತಿಕಾ ಮ್ಯಾಮ್ ಆ್ಯಕ್ಚುಲಿ ಬಾಲನಟಿಯಾಗಿ ಎಂಟ್ರಿ ಕೊಟ್ರಿ ಇಂಡಸ್ಟ್ರಿಗೆ. ನೆಕ್ಸ್ಟ್ ಅದಾದಮೇಲೆ ರಾಧಾ ಕಲ್ಯಾಣದ ರಾಧಾ ಆದ್ರಿ, ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಮಾಡಿದ್ರಿ. ಅದಾದಮೇಲೆ ಮತ್ತೆ ಹೇಗೇನು ಈಗ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಗಿರಿಜಾ ಮಾಡಿದ್ರಿ. ಅಂದರೆ ಓವರಾಲ್ ನಿಮ್ಮ ಲೈಫಿಗೆ ಒಂದು ಕಲೆಗೆ ಮುಡಿಪಾಗಿರುವಂತಹ ಒಂದು ಜೀವನ ಅಂತ ಅಂದ್ಕೊಳ್ಬೋದು. ಹೆಂಗೆ ಹೌ ಈಸ್ ಇಂಡಸ್ಟ್ರಿ ಟ್ರೀಟಿಂಗ್ ಯು, ಅಥವಾ ಹೆಂಗೆ ಆಗ್ತಿದೆ ಲೈಫು? ಸೊ ನೀವು ಆಯ್ಕೆ ಮಾಡ್ಕೊಂಡಿರುವ ಲೈಫ್ ಬಗ್ಗೆ ಏನನ್ಸುತ್ತೆ? ಹಿನ್ನೆಲೆ ಫಸ್ಟಿಂದ ಯೋಚನೆ ಮಾಡಿದ್ರೆ ಏನನ್ಸುತ್ತೆ? ಎಲ್ಲಿ ಬಂದು ತಲುಪಿದ್ದೀನಿ, ಎಲ್ಲಿ ಹೋಗಿ ತಲುಪಬೇಕು, ಆ ಥರದಲ್ಲಿ ಏನನ್ಸುತ್ತೆ? ಫಸ್ಟ್ ಆಫ್ ಆಲ್ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾನು. ನನಗೆ ಸೆಕೆಂಡ್ PU 89% ನನಗೆ. ಇಲ್ಲ, ಆರ್ಟ್ಸ್ ನಾನು ಮಾಡಿದ್ದು. ನನ್ನ ಇಂಟೆನ್ಷನ್ ಯಾಕೆ ನಾನು ಆರ್ಟ್ಸ್ ತೊಗೊಂಡಿದ್ದೆ ಅಂತಂದರೆ, ಐ ವಾಂಟೆಡ್ ಟು ಬಿಕಮ್ ಎನ್ IPS IAS KS ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಅನ್ನೋ ನನ್ನ ಆಸೆ ಇತ್ತು. ಎಲ್ಲ ಲೆಕ್ಚರರ್ಸ್ ನನ್ನ ಕಾಲೇಜಲ್ಲಿ ಏನಿದ್ದಾರೆ, ನಾನು ರಾಧಾ ಕಲ್ಯಾಣ ಹೀರೋಯಿನ್ ಅಂದಾಗ ಅವ್ರು ಯಾರೂ ನಂಬಿರಲಿಲ್ಲ. ಬಿಕಾಸ್ ನಾನು ಇಡೀ ಕಾಲೇಜಲ್ಲಿ 2 ವರ್ಷ ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ನಾನು ಹಾಡಿಲ್ಲ, ಡಾನ್ಸ್ ಮಾಡಿಲ್ಲ, ಏನೂ ಇಲ್ಲ. ಬರೀ ಓದು. ಕೃತಿಕಾ ಎಲ್ಲಿ ಸಿಗ್ತಾಳೆ ಅಂದರೆ ಲೈಬ್ರರಿನಲ್ಲಿ ಸಿಗ್ತಾಳೆ, ಅದು ಬಿಟ್ಟರೆ ಕ್ಲಾಸ್ ರೂಮಲ್ಲಿ ಸಿಗ್ತಾಳೆ. ಆಮೇಲೆ 100% ಅಟೆಂಡೆನ್ಸು. ಒಂದು ದಿನ ಕಾಲೇಜ್ ಮಿಸ್ ಮಾಡ್ತಾ ಇರಲಿಲ್ಲ ನಾನು. ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ. ಕಾಲೇಜ್ ಮನೆ, ನಮಗೆ ಟ್ರಾವೆಲಿಂಗ್ ಮಾಡಬೇಕಿತ್ತು. ನಾನು 25 ಕಿಲೋಮೀಟರ್ಸ್ ದೂರ ನನಗೆ ಮನೆ. ಸೊ ಬಸ್ಸಲ್ಲಿ ಬಂದು ಅಲ್ಲಿಂದ 2 ಕಿಲೋಮೀಟರ್ ನಡೆದು, ದಟ್ ಈಸ್ ಮೈ ಕಾಲೇಜ್. ಇದನ್ನು ನಾನು ಆಲ್ಮೋಸ್ಟ್ 2 ಇಯರ್ಸ್ ಮಾಡಿದ್ದೀನಿ. ಸೊ ಕೃತಿಕಾ ಈಸ್ ಅ ಪರ್ಸನ್, ಬರೀ ಶಿ ಸ್ಟೂಡಿಯಸ್, ಓದ್ತಾ ಇರ್ತಾಳೆ ಅಷ್ಟೇ ಅವಳು ಅಂತ. ಫಸ್ಟ್ ಬೆಂಚರು, ಓದ್ತಾ ಇರ್ತಾಳೆ ಅಷ್ಟೇ ಅಂತ. ಆಕಸ್ಮಿಕವಾಗಿ ನನ್ನ ಸೆಕೆಂಡ್ PU ರಿಸಲ್ಟ್ ಇವತ್ತು ಬರುತ್ತೆ, ನಾಳೆ ನನಗೆ ರಾಧಾ ಕಲ್ಯಾಣ ಕಾಲ್ ಬರುತ್ತೆ. ನನಗೆ ರಾಧಾ ಕಲ್ಯಾಣನ ಫಸ್ಟ್ ನಾನು ರಿಜೆಕ್ಟ್ ಮಾಡ್ತೀನಿ, ನಾನು ಮಾಡಲ್ಲ ಅಂತ. ಜಿಂಬಾ ಅಂತ ಒಂದು ಸೀರಿಯಲ್ ಮಾಡಿದ್ನಲ್ಲ ನಾನು, 7 ಸುಮ್ಮನೆ ಅಂದರೆ ಮಕ್ಕಳು ಸೀರಿಯಲ್ ಅಂತ ಮಾಡಿದ್ದೆ. ಅದು ಅವರಿಗೆ ಅದಾದಮೇಲೆ ಮನೆ ಮಗಳು ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅದು ಒಂದು 7-8 ತಿಂಗಳು ಬಂತು ಉದಯದಲ್ಲಿ. ಅದನ್ನು ನೋಡಿ ಅವರು ಯಾರನ್ನೂ ಕೇಳೋಕ್ಕೆ ಹೋಗಿ ನನಗೆ ಫೋನ್ ಮಾಡಿರೋದು. ನನ್ನನ್ನು ಕೇಳಿಕೊಂಡು ಮಾಡಿಲ್ಲ ಅವರು. ನನಗೆ ಫೋನ್ ಮಾಡಿ, ನಾಗಶ್ರೀ ಅಂದರೆ ನೀವೇನಾ ಅಂತ ಕೇಳಿದ್ದು ನನಗೆ ಅವರು. ಇಲ್ಲ ನಾನಲ್ಲ, ನಾನು ಕೃತಿಕಾ ಅಂತ. ಬಟ್ ನೀವು ಮನೆ ಮಗಳು ಅದನ್ನ ಮಾಡಿದ್ದು ನಾನೇ ಅಂತ. ಸೊ ಹಾಗಾಗಿ ಅವರು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾರಿಗೋ ಕೇಳಿದ್ದು. ಸೊ ಹೋಲ್ ಎಲ್ಲ ವಿಷಯ ಸೇರಿಸಿದ್ರೆ ನಾನು ಇಂಡಸ್ಟ್ರಿಗೆ ಬಂದಿದ್ದು ಆಕಸ್ಮಿಕವಾಗಿ. ನಾನು ಇಂಟೆನ್ಷನ್ ಇಟ್ಕೊಂಡು ನಾನು ಬಂದಿಲ್ಲ. ನಾನು ಒಬ್ಬಳು ಆರ್ಟಿಸ್ಟ್ ಆಗಬೇಕು ಅಂತ ನಾನು ಬಂದಿಲ್ಲ. ನಂಗೆ ಓದಬೇಕು ಅನ್ನೋ ತುಂಬ ಆಸೆ ಇತ್ತು. ಇವತ್ತು ನಾನು ರಾಜನಿವಾಸ, ನೀವು ನೋಡಿದ್ರೆ ರಾಜನಿವಾಸಲ್ಲಿ ಪೊಲೀಸ್ ಆಫೀಸರ್ ಆಗಿದೆ. ಅವತ್ತು ಇಡೀ ದಿನ ಫುಲ್ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಬಿಕಾಸ್ ನಂಗೆ ದಟ್ ಈಸ್ ಒನ್ ಆಫ್ ಮೈ ಡ್ರೀಮ್ಸ್. ಆನ್ ಸ್ಕ್ರೀನ್ ಆದರೂ ಪೊಲೀಸ್ ಅನ್ನಲ್ಲ ಅಂತ ನಾನು. ಸೊ ಅದೊಂದು ಡ್ರೀಮ್ ಇತ್ತು ನನಗೆ. ಆ್ಯಂಡ್ ಯಾರು ಎಲ್ಲ ಲೆಕ್ಚರರ್ಸ್ಗೂ ಈ ಹುಡುಗಿ ಬರಿತಾಳೆ ಬಿಡಪ್ಪ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದೇನೋ ಮಾಡ್ತಾಳೋಳು ಅಂತ ಇತ್ತು ಹೊರತು ಆರ್ಟಿಸ್ಟ್ ಆಗ್ತಾಳೆ ಅಂತ ಯಾರಿಗೂ ಇರಲಿಲ್ಲ. ಸೊ ಫ್ರಮ್ ದೆನ್ ಅಂದರೆ 2011 2011ರಿಂದ 2025ವರೆಗೂ ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಆನ್ ಮೈ ಸೆಲ್ಫ್. ಪ್ರತಿ ಪ್ರಾಜೆಕ್ಟ್
ಬೀಟ್ ರಾಧಾ ಕಲ್ಯಾಣ, ಭೂಮಿಗೆ ಬಂದ ಭಗವಂತ, ಮಧ್ಯ ಡಬ್ಬಿಂಗ್ಗಳು ಮಾಡಿರ್ಬೋದು, ಸಿನಿಮಾಗಳಾಗಿರ್ಬೋದು, ಏನೇನು ಮಾಡಿದ್ದೀನೋ ಅದೆಲ್ಲವೂ ನನ್ನ ಮೇಲೆ ನಾನು ಮಾಡ್ಕೊಂಡಿರೋ ಎಕ್ಸ್ಪೆರಿಮೆಂಟ್ ಅಷ್ಟೇ. ನನಗೆ 1% ರಿಗ್ರೆಟ್ ಇಲ್ಲ. ನಾನು ಯಾಕೆ ಈ ಇಂಡಸ್ಟ್ರಿನಲ್ಲಿದ್ದೀನಿ ಅನ್ನೋ 1% ರಿಗ್ರೆಟ್ ಇಲ್ಲ. ಒಂದು ಕಾಡುತ್ತೆ ಅಷ್ಟೆ. ನಾನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದೇನಿತ್ತಲ್ಲ, ಅದೊಂದು ಆಸೆ ಇತ್ತಲ್ಲ, ಆ ಆಸೆ ಅವಾಗವಾಗ ಇಲ್ಲಿ ಬಂದು ಹೋಗ್ತಾ ಇರುತ್ತೆ. ಬಿಟ್ಟರೆ ಆರ್ಟಿಸ್ಟ್ ಆಗಿರೋದಕ್ಕೆ ಯಾವತ್ತೂ ನನಗೆ ಬೇಜಾರಿಲ್ಲ, ರಿಗ್ರೆಟ್ಸ್ ಇಲ್ಲ. ಯಾಕೆ ಇದನ್ನು ಮಾಡಿದೆ, ಅದಕ್ಕೆ ಬಹುಶಃ ಮೇಜರ್ ರೀಸನ್ ಏನಪ್ಪ ಅಂದರೆ ಇಷ್ಟಪಟ್ಟ ಪಾತ್ರ ಮಾತ್ರ ಮಾಡ್ತೀನಿ ನಾನು. ಅದಕ್ಕೋಸ್ಕರ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಯಾವ ಪಾತ್ರನೂ ಮಾಡಲ್ಲ. ಸೊ ಹಾಗಾಗಿ ಇವತ್ತಿನವರೆಗೂ ನನಗೆ ಆ ಬೇಜಾರಿಲ್ಲ, ನಾನು ಯಾಕೆ ಈ ಪಾತ್ರ ಮಾಡಿದೆ ಅನ್ನೋವಂಥ ಬೇಜಾರಂತೂ ಇಲ್ಲ. ಬಿಗ್ ಬಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ ನಾನು ನೀವು ತೊಗೊಳ್ಳಿ, ಅಂದರೆ ಯಾವುದಾದ್ರೂ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ರು, ನನಗೆ ಯಾವುದ್ರ ಬಗ್ಗೆನೂ ರಿಗ್ರೆಟ್ಸ್ ಅಂತ ಯಾವುದೂ ಇಲ್ಲ. ಖುಷಿ ಇದೆ. ಆದರೆ ಅದೇ ಇದಿಲ್ಲ ಅಂದಿದ್ರೆ ನಾನು ಇನ್ನೇನೋ ಆಗಿರ್ತಿದ್ದೆ ಅನ್ನೋದು ಗ್ಯಾರಂಟಿ ಇದೆ. ಆ ಕಾನ್ಫಿಡೆನ್ಸು ಇದೆ. ಇನ್ನೇನೋ ನಾನು ಸುಮ್ಮನೆ ಆರಾಮಾಗಿ ಅಂತೂ ಇರ್ತಾ ಇರಲಿಲ್ಲ. ಐ ಕಾಂಟ್ ಸಿಟ್ ಐಡಲ್, ನಂಗೆ ಅದು ಆಗಲ್ಲ. ಏನೋ ಒಂದು ಬೇರೆ ಅಂತೂ ಮಾಡಿರ್ತಿದ್ದೆ ಈ ಇಂಡಸ್ಟ್ರಿಯಲ್ಲಿ ಇಲ್ಲದೆ ಹೋಗಿದ್ರು. ಮೇ ಬಿ ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್. ಆಯಿತು ಅಷ್ಟೆ. ಮ್ಯಾಮ್, ಇನ್ನು ಆ್ಯಕ್ಚುಲಿ ಅದೇ ಚಿಕ್ಕ ವಯಸ್ಸಿಂದ ನೀವು ಕಲೆಯ ರಂಗದಲ್ಲಿ ಇರೋದ್ರಿಂದ, ಬಟ್ ಯಾವುದೋ ಒಂದು ಹಂತದಲ್ಲಿ ತಂದೆಯವರು ಆ್ಯಕ್ಚುಲಿ ತೀರ್ಕೊಳ್ತಾರೆ. ಸೊ ಅಂದರೆ ಬಹುಶಃ ಇವತ್ತು ಅವರು ನಿಮ್ಮ ಒಂದು ಏಳಿಗೆಯನ್ನು ನೋಡಿರ್ತಿದ್ರೆ ಅವ್ರು ಯಾವ ರೀತಿ ಖುಷಿ ಪಟ್ಟಿರ್ತಾಯಿದ್ರು, ಸೊ ಅವರನ್ನು ಎಷ್ಟು ಮಿಸ್ ಮಾಡ್ಕೋತೀರಾ ಅದ್ರ ಬಗ್ಗೆ ಹೇಳೋದಾದರೆ? ಅಪ್ಪ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಅಪ್ಪ ಕ್ಲೋಸು, ಗಂಡು ಮಕ್ಕಳಿಗೆ ತಾಯಿ ಕ್ಲೋಸು, ಯಾವಾಗಲೂ ಅದಷ್ಟೇ. ಸೊ ನನಗೆ ಅಪ್ಪ ಅವ್ರು ಹೇಳೋ ಕೆಲವೊಂದಷ್ಟು ಮಾತುಗಳು ತುಂಬ ನೆನಪಿರುತ್ತೆ ನನಗೆ. ಈಗ ನನಗೆ ಆ ಇಂಡಸ್ಟ್ರಿನಲ್ಲಿ ನಾನು ಅದನ್ನ ಅಳವಡಿಸ್ಕೊಂಡಿರೋದು ನಂಗೆ ತುಂಬ ಹೆಲ್ಪ್ ಆಗ್ತದೆ. ನಂಗೆ ಅಪ್ಪ ಯಾವಾಗಲೂ ಹೇಳೋರು, ನೀನು 100% ಎಫರ್ಟ್ ಹಾಕಬೇಕು. ಅವ್ರು ಯಾರೋ 95 ತೆಗೆದ್ರು, ನಾನು 96 ತೆಗಿತೀನಿ ಅಲ್ಲ. ನೀನು 100 ಮಾರ್ಕ್ಸ್ ತೆಗಿತೀನಿ ಅಂತ ಅಂದ್ಕೊಂಡ್ರೆ ನೀ ಬೇಡ ಅಂದರೂ ನಿಂಗೆ 98 ಬರುತ್ತೆ, 99 ಬರುತ್ತೆ ಅಂತ. ಇದು ಯಾವಾಗಲೂ ನಂಗೆ ಎಕ್ಸಾಮ್ ಟೈಮಲ್ಲಿ ಹೇಳ್ತಾ ಇದ್ದಿದ್ದು. ಇಲ್ಲಿ ಅದು ತುಂಬ ಹೆಲ್ಪ್ ಮಾಡುತ್ತೆ ನನಗೆ. ಯಾರೋ ಚೆನ್ನಾಗಿ ಕಾಣ್ತಾರೆ ಅಥವಾ ಯಾರೋ ದೊಡ್ಡ ಹೀರೋಯಿನ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ನಂಗೆ ಅದು ಬೇಡ. ನನಗೆ ಕೊಟ್ಟಿರೋ ಪಾತ್ರದಲ್ಲಿ ನಾನು ಮಾಡ್ತಿದ್ದೀನಾ, 100% ಎಫರ್ಟ್ ಹಾಕ್ತಿದ್ದೀನ, ಎನಫ್. ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಅದು ಆಮೇಲೆ ಹೇಳ್ತಾರಲ್ಲ, ಅವ್ರದ್ದನ್ನು ನಾನು ಕಿತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೇನು ಆಪರ್ಚುನಿಟಿ ಸಿಕ್ಕಿರುತ್ತೆ ಅದು ಅವ್ರದ್ದು, ನನಗೇನು ಸಿಕ್ಕಿರುತ್ತೆ ಅದನ್ನು ನನ್ನಿಂದ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ, ಅಷ್ಟೇ ವಿಷಯ. ಅದನ್ನು ಯಾವಾಗಲೂ ನಮ್ಮಪ್ಪ ಹೇಳೋರು. ಈ ಥರದ ತುಂಬ ಮಾತುಗಳನ್ನ ನಮ್ಮಪ್ಪಂಗೆ ತುಂಬ ಕ್ಲೋಸ್. ಸೊ ನಮ್ಮಪ್ಪ ನಾನು ಫಸ್ಟ್ ಯಾವುದೋ ಒಂದು ಸೀರಿಯಲ್ ಸುಮ್ಮನೆ ಮಾಡಿದ್ದದು, ಮಕ್ಕಳ ಸೀರಿಯಲ್. ಅದನ್ನು ಅವ್ರು ಅವಾಗ ಯಾವುದೋ ಒಂದು ನೋಕಿಯಾ ಸೆಟ್ ಬರ್ತಾಯಿತ್ತು, ಒಂದು ಚಿಕ್ಕದದು ಫೋನ್, ಅದ್ರಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಅವರು. ಅಯ್ಯೋ ನನ್ನ ಮಗಳು ಚೆಂದ ಕಾಣಿಸ್ತಾಳೆ ಟಿ ವಿನಲ್ಲಿ ಅಂತ. ಅಷ್ಟು ಪ್ರೀತಿ ಅವರಿಗೆ. ಬಹುಶಃ ಅವ್ರು ಇದ್ದಿದ್ದರೆ ಈ ಸ್ಥಿತಿ ನೋಡಿದ್ರೆ, ನಾನು ಇವಾಗ ಏನು ಇದ್ದೀನಿ ಆ ಪೊಸಿಷನ್ ನೋಡಿದರೆ ರಾಧಾ ಕಲ್ಯಾಣನೇ, ಇಷ್ಟೆಲ್ಲ ದೂರ ಬರೋದೇ ಬೇಡ, ರಾಧಾ ಕಲ್ಯಾಣನೇ ನೋಡಿಬಿಟ್ಟಿದ್ದಾರೆ ಅವರು. ಯು ವುಡ್ ಹ್ಯಾವ್ ಬಿನ್ ರಿಯಲಿ ಹ್ಯಾಪಿ. ಅವರು ಟಾಪ್ ಆಫ್ ದ ವರ್ಲ್ಡಲ್ಲಿರೋರು, ನನ್ನ ಮಗಳು ಹಾಗೆ. ಬಿಕಾಸ್ ಅವಾಗ ಯಾವುದೋ ಪಟೇಲೋಸ್ ಪದ್ಮ ಮಾಡುವಾಗಲೂ ಇದ್ದರು ಅವರು. ಅವ್ರು ಶೂಟಿಂಗಿಗೆ ಬರ್ತಿದ್ರು ನನ್ನ ಜೊತೆ. ನಾನು ಬೆಂಗಳೂರಿಗೆ ಬಂದಾಗಲೆಲ್ಲ ಅಪ್ಪನೇ ಕರ್ಕೊಂಬರ್ತಾ ಇದ್ದಿದ್ದು. ಆವಾಗಲೇ ಅವ್ರಿಗೆ ಖುಷಿ ಇತ್ತು, ನನ್ನ ಮಗಳು ಸಿನಿಮಾ ಮಾಡ್ತಿದ್ದಾಳೆ ಅಂತ. ಇದು ಆಗಿನ ಕತೆ. ಇನ್ನು ಈಗ ಇಷ್ಟು ಗ್ರೋತ್ ಆಗಿರೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬೇರೆಯೇ ಖುಷಿಯಾಗಿರ್ತೈತೆ ಅವ್ರಿಗೆ. ಸೊ ನಾನು ತುಂಬ ಸಲ ಮಿಸ್ ಮಾಡ್ಕೊಳ್ಳೋದು ಕೆಲವೊಂದು ಕಾರಣಗಳಿಗೆ. ಯಾವಾಗ ಅಂತಂದರೆ, ಇವಾಗ ಯಾವುದೋ ಒಂದು ಅಪ್ಪ ಮಗಳ ಸೀನ್ ಇರುತ್ತೆ ಅಥವಾ ಅಪ್ಪನ ಹತ್ರ ಏನೋ ಮಾತಾಡೋ ಸೀನ್ ಇರುತ್ತೆ, ಅಲ್ಲೆಲ್ಲ ತೀರಾ ಮಿಸ್ ಮಾಡ್ಕೊಳ್ತೀನಿ ನಾನು. ಅವ್ರು ಇದ್ದಿದ್ರೆ ಹಿಂಗಿರೋದು ಹಾಗಿರೋದು ಅಂತ. ಬಟ್ ಹೀ ಈಸ್ ವಾಚಿಂಗ್, ಎಲ್ಲೋ ನೋಡ್ತಿದ್ದಾರೆ ಅವರು. ಅವ್ರದ್ದು ಆಶೀರ್ವಾದ ಇಲ್ಲಾಂದರೆ ಇಷ್ಟೂ ಇರ್ತಾ ಇರಲಿಲ್ಲ ಬಹುಶಃ ನಾನು. ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಮ್ಯಾಮ್, ನಾನು ತಪ್ಪೋ ಸರಿನೋ ಗೊತ್ತಿಲ್ಲ, ವಿಕಿಪೀಡಿಯಾದಲ್ಲಿ ಆ್ಯಕ್ಚುಲಿ ಓದಿದ್ದು ಡಾಕ್ಟರ್ ರವೀಂದ್ರ ಅಂತ ಇದೆ ನಿಮ್ಮ ತಂದೆಯವ್ರ ಹೆಸರು. ಅಂದರೆ ಏನು ಡಾಕ್ಟರ್ ಅವರು, ಮತ್ತು ಜನವರಿ 14 ಅವರು ಹುಟ್ಟಿದ್ದು ಆ್ಯಕ್ಚುಲಿ. ಸೊ ಏನಾಗಿತ್ತು ಎಕ್ಸಾಕ್ಟ್ಲಿ, ಯಾಕೆ ಅವರು ತೀರ್ಕೊಂಡ್ರು ಅಂತ? ಅವರು ಆಯುರ್ವೇದಿಕ್ ಡಾಕ್ಟರ್ ಅಪ್ಪ. ಮಲ್ಲಾಡಿಹಳ್ಳಿ ಅನ್ನೋ ಒಂದು ಊರಲ್ಲಿ ಗುರುಗಳ ಹತ್ರ ಅವ್ರು ಕಲ್ತಿದ್ದ ಆಯುರ್ವೇದ. ಅಲ್ಲೇ ಇದ್ದಿದ್ದವರು. ಅವ್ರು ಸುಮಾರಷ್ಟು ವರ್ಷ ಅವ್ರ ಜರ್ನಿ ಅಲ್ಲೇ ಇತ್ತು. ಅದಾದಮೇಲೆ ಆಯುರ್ವೇದಿಕ್ ಸಪ್ರೇಟಾಗಿ ಅವರು ಆಯುರ್ವೇದಿಕ್ ಕ್ಲಿನಿಕ್ ಓಪನ್ ಮಾಡಿ ಅವತ್ತಿಂದ ಅವರು ಡಾಕ್ಟರ್ ರವೀಂದ್ರ ಅಂತ ಅವ್ರ ಹೆಸರು. ಇಡೀ ಊರಲ್ಲಿ ಈಗಲೂ ನಾನು ನಂಗೆ ಊರಿಗೆ ಹೋದಾಗ ಎಷ್ಟು ಮೆಮರೀಸ್ ಕಾಡುತ್ತೆ ಅಂದರೆ, ಈಗಲೂ ನಾನು ಊರಿಗೆ ಹೋದಾಗ ರವಿ ಡಾಕ್ಟರ್ ಮಗಳಲ್ವ ನೀನು ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀನಿ. ಅಯ್ಯೋ ನಿಮ್ಮ ತಂದೆ ನನ್ನನ್ನು ಉಳಿಸಿದ್ದ ದೇವ್ರು ಆ್ಯಕ್ಚುಲಿ ಅಂತ ಹೇಳ್ತಾರೆ. ಓ ಹೌದಾ ಅಂತ ಕೇಳಿದಾಗ, ಯಾವುದೋ ಒಂದು ಜಾಂಡೀಸ್ಗೆ ಎಲ್ಲೆಲ್ಲೋ ಹೋಗಿ ನೋಡಿದ್ದೀನಿ ನಾನು. ಯಾವ್ಯಾವುದೋ ಅಲೋಪತಿ ಮೆಡಿಸಿನ್, ಅದು ಇದು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಯಾವುದೂ ಆಗಿರಲಿಲ್ಲ. ನಿಮ್ಮಪ್ಪ ನನಗೆ ಒಂದಷ್ಟು ಡಯಟ್ ಹೇಳಿ ಈ ಥರದ್ದು ಬನ್ನಿ ತೊಗೊಂಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದವರು ನಾನು ಎಷ್ಟು ಆರಾಮಾಗಿ ಗಟ್ಮುಟ್ಟಾಗಿದ್ದೀನಿ ನೋಡಮ್ಮ ಈಗಲೂ ಅಂತ ಹೇಳ್ತಾರೆ. ಮನೆಗೆ ನಮ್ಮಪ್ಪಂದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಮನೆಗೆ ಹೋಗಿ ಇಂಜೆಕ್ಷನ್ ಕೊಡೋದು, ಅವ್ರ ಮನೆಗೆ ಹೋಗಿ ಟ್ರೀಟ್ ಮಾಡೋದೆಲ್ಲ ಮಾಡ್ತಿದ್ರು. ಅದು ಒಂದು 10 ಕಿಲೋಮೀಟ್ರ್ ದೂರ ಇದ್ರೂ ಪರವಾಗಿಲ್ಲ, ಅಪ್ಪನೇ 2 ವೀಲರಲ್ಲಿ ಹೋಗಿ ಎಂತ ಆಯ್ತು ನಿಮಗೆ ಅಂತ ಕೇಳಿ, ಆ ಥರದವ್ರು ಯಾರೂ ಅಲ್ಲಿ ಸುತ್ತಮುತ್ತ ಇರಲಿಲ್ಲ. ಅದಕ್ಕೆ ಇವತ್ತಿಗೂ ನನಗೆ ಹೇಳ್ತಾರೆ ನಿಮ್ಮಪ್ಪ ಹಾಗೆ. ದುರಂತ ಏನಪ್ಪ ಅಂದರೆ, ಅಪ್ಪ ಹೋಗಿದ್ದು ಕ್ಯಾನ್ಸರಿಂದ.
ಅವ್ರಿಗೆ ಅಂದರೆ ಅವಾಗೆಲ್ಲ ಕ್ಯಾನ್ಸರ್ ತುಂಬ ರೇರ್ ಡಿಸೀಸು. ಆಮೇಲೆ ಮೆಡಿಸಿನ್ ಕೂಡ ಅಷ್ಟಿರಲಿಲ್ಲ. 2010ರಲ್ಲೆಲ್ಲ ಒಂದು 15 ವರ್ಷದ ಹಿಂದೆ ಅಷ್ಟೊಂದು ಈಗಿನಷ್ಟು ಮೆಡಿಸಿನ್ ಅನ್ನೋದು ಬೆಳವಣಿಗೆ ಇರಲಿಲ್ಲ. ಆಗ ಗ್ರೋತ್ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾಯಿಲ್ಲ. ಮಲ್ನಾಡ್ ಹಾಸ್ಪಿಟಲ್ ಅಂತ ಶಿವಮೊಗ್ಗದಲ್ಲಿ ಒಂದಿತ್ತು, ಅದು ಬಿಟ್ಟರೆ ಕಿದ್ವಾಯಿ ಬ್ಯಾಂಗ್ಳೂರಲ್ಲಿ 2 ಇದ್ದಿದ್ದು. ನಮ್ಮ ಅಪ್ಪಂಗೆ ಆಗಿದ್ದು ಲಿಂಫೋಮಾ ಅಂತ, ಹಾಂ, ಬ್ಲಡ್ ಕ್ಯಾನ್ಸರ್. ಬಟ್ ಟ್ರಾಜಿಕಲಿ ಅದರಲ್ಲಿ 2 ಥರದ್ದು ಬರುತ್ತೆ. ನಮ್ಮ ಅಪ್ಪಂಗೆ ಆಗಿದ್ದು 10 ಕೋಟಿನಲ್ಲಿ ಒಬ್ರಿಗಾಗೋದು. ಸೊ ಇನ್ನೊಂದು ವಿಧದ್ದೇನು ಕ್ಯಾನ್ಸರ್ ಇತ್ತು ಅದಿದ್ದಿದ್ರೆ ಬಹುಶಃ ಅದಕ್ಕೆ ಮೆಡಿಕೇಷನ್ ಇತ್ತು, ಹಿ ವುಡ್ ಹ್ಯಾವ್ ಸೇವ್ಡ್. ಬಟ್ ಅಪ್ಪಂಗೆ ಬಂದಿದ್ದು ಅದಲ್ಲ, ಇನ್ನೊಂದು ಕ್ಯಾನ್ಸರ್ ಬಂದಿದ್ದು. ಹೀ ಸರ್ವೈವ್ಡ್ ಫಾರ್ 6-7 ಮಂತ್ಸ್ ಇದ್ದರು ಅವರು, ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟಮೇಲೆ. ಹಿ ವಾಸ್ ಸೋ ಪಾಸಿಟಿವ್, ಹಿ ವಾಸ್ ಸೋ ಎನರ್ಜೆಟಿಕ್. ಅವ್ರಿಗೆ ನಾನು ಅಂದರೆ ಹುಷಾರಾಗಿಬಿಟ್ಟಿದ್ರು ಅವರು, ಒಂದು ಸ್ವಲ್ಪ ಬೆಟರ್ ಆಗಿದ್ರು. ಬೆಟರ್ ಆಗ್ತಿದ್ದಂಗೆ ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ, ಪಾಪ ತುಂಬ ಜನ ನನ್ನ ಮೆಡಿಸಿನ್ ಕೇಳ್ಕೊಂಡು ಬರ್ತಿರ್ತಾರೆ, ನಾನು ಓಪನ್ ಮಾಡಿಬಿಡ್ತೀನಿ ಅಂತ. ಹಾಂ ಸರಿ ಮಾಡಿ ಅಂತ ಹೇಳಿ ಎಲ್ಲ ಆಗಿತ್ತು. ವಿದಿನ್ 15 ಡೇಸ್ ಅಷ್ಟು ಹೇಳಿ 15 ದಿನಕ್ಕೆ ಹಿ ಪಾಸ್ಡ್ ಅವೇ. ಅದೊಂದು ಅಂದರೆ ಗೊತ್ತಿಲ್ಲ, ಅವ್ರು ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ, ಅದಕ್ಕೆ ಈಸ್ ವಿತ್ ಹಿಮ್ ಅಷ್ಟೆ. ಬೇಜಾರಾಗುತ್ತೆ ಮ್ಯಾಮ್ ಆ್ಯಕ್ಚುಲಿ ಅದು ಕೇಳುವಾಗ. ನನಗೆ ಅಂದರೆ ಡಾಕ್ಟ್ರಾಗಿ ಒಂದು ಕಾಯಿಲೆಯಿಂದ, ಬ್ಲಡ್ ಕ್ಯಾನ್ಸರಿಂದ ಹೋಗೋದು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ದುರಂತ. ಅದು ನಾನು ಲೈಫ್ ಲಾಂಗ್ ಅಂದರೆ ಅದೆಲ್ಲ ಇವಾಗ ಯಾರ್ಯಾರೋ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾರೆ, ನೀವು ರವಿ ಡಾಕ್ಟ್ರ್ ಮಗಳಲ್ವಾ? ಹಾಂ, ಈಗಲೂ ಮೆಸೇಜ್ ಮಾಡ್ತಾರೆ. ನಾವು ಅಮ್ಮನ ಜೊತೆ ಏನಾದ್ರು ಫೋಟೋ ಹಾಕಿದ್ರೆ, ಅಮ್ಮ ಮಗಳು ಎಲ್ಲಿದ್ದೀರಾ ಇವಾಗ, ಹೇಗಿದ್ದೀರಾ, ಆ ಊರಲ್ಲಿ ಇಲ್ವಲ್ಲ ನೀವು ಅಂತೆಲ್ಲ ಕೇಳ್ತಾರೆ, ತುಂಬ ಜನ ಕೇಳ್ತಾರೆ. ಸೊ ಅಷ್ಟು ವಿಶ್ವಾಸ ಗಳಿಸಿದಂಥ ತಂದೆ ಅವರು. ಸೊ ನನಗೆ ತೀರಾ ಹತ್ತಿರ. ಅಂದರೆ ನಾವು ಯಾವತ್ತೂ, ನಂಗೆ ಅಮ್ಮ ಟೀಚರ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಅವ್ರು ಸ್ಕೂಲಲ್ಲಿ ಇರ್ತಿದ್ರು. ನನಗೆ ಜಾಸ್ತಿ ಅವೈಲೇಬಲ್ ಇರ್ತಾ ಇದ್ದಿದ್ದು ನನ್ನ ತಂದೆ ನನಗೆ. ಸೊ ಆ ಥರ ಅವೈಲೇಬಲ್ ಇದ್ದಾಗಲೆಲ್ಲ ನಮ್ಮ ಬಾಂಡಿಂಗ್ ಬೇರೆಯೇ ಬೆಳೆದ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲದಕ್ಕೂ ಅಪ್ಪ 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 ಅಪ್ಪ, ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಅಪ್ಪನೇ, ಜಾಸ್ತಿ ಅಪ್ಪ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್. ಮೇ ಬಿ ಇಷ್ಟು ನಾನು ಧೈರ್ಯದಿಂದ ಮಾತಾಡೋ ಹುಡುಗಿನೇ ಅಲ್ಲ ನಾನು. ತುಂಬ ಮುಜುಗರ, ತುಂಬ ಶೈ ಇದ್ದಂಥ ಹುಡುಗಿ ನನಗೆ. ಇಷ್ಟು ಧೈರ್ಯ ಬರ್ತಿದೆ ಅಂತಂದರೆ ಮೇ ಬಿ ಅವ್ರು ಖುಷಿ ಆಗ್ತಿರ್ತಾರೆ, ಹಾಂ ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅವಳು ಅಂತ, ಅಷ್ಟೆ. ಸೊ ಯು ಆರ್ ಸಚ್ ಅ ಸೆಲ್ಫ್ ಮೇಡ್ ವುಮೆನ್. ಅಂದರೆ ತಾಯಿಯವರು ಅಫ್ಕೋರ್ಸ್ ಅವರು ಟೀಚರ್ ಆಗಿ ಕೆಲಸ ಮಾಡಿದರು. ಸೊ ಇಲ್ಲಿ ತನಕ ನಿಮ್ಮನ್ನು ನೀವು ಕಟ್ಕೊಂಡಿರೋ ರೀತಿ ಅಂದರೆ ತುಂಬ ಅಂದರೆ ಸ್ವಾಭಿಮಾನದಿಂದ ನಿಮ್ಮನ್ನು ನೀವು ಆ್ಯಕ್ಚುಲಿ ಅಂದರೆ ಪ್ರತಿ ವರ್ಷ ನೀವು ಬೆಳೀತಾ ಇರೋ ರೀತಿ ಅದನ್ನೆಲ್ಲ ನೋಡುವಾಗ ಖುಷಿ ಆಗುತ್ತೆ. ಪ್ಲಸ್ ಈಗ ಇನ್ನೂ ಅಂದರೆ ಒಂಟಿ ಹೆಣ್ಮಕ್ಳಿಗೆ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಇವತ್ತಿನ ಸಮಾಜದಲ್ಲಿ ಹೆಂಗಿರಬೇಕು ಅವರು? ಬಿಕಾಸ್ ಈಗ ಕೆಲವರು ತುಂಬ ಅಂದರೆ ಒಂದು ಹಂತ ದಾಟುವಾಗ ಇದು ಯಾಕೋ ಸರಿ ಆಗ್ತಿಲ್ಲ ಅಂತ ಅಡ್ಡದಾರಿ ತುಳಿಯುವಂತಹ ಕೆಲವೊಂದಷ್ಟು ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇಟ್ಸ್ ಹ್ಯಾಪನಿಂಗ್ ಇನ್ ಇಂಡಸ್ಟ್ರಿ ಆಲ್ಸೋ. ಕೆಲವೊಂದು ನಾವು ನೋಡ್ತೀವಿ ತುಂಬ ಸಲ, ಅಂದರೆ ಟ್ಯಾಲೆಂಟೆಡ್ ಇದ್ದವರಿಗೆ ಕೆಲವೊಂದು ಸಲ ಅವಕಾಶ ಸಿಕ್ಕಿರಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ರೀಸನ್ಸ್ಗಳಿಂದ. ಸೊ ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ? ಐ ವಾಸ್ ನೆವರ್, ಅಂದರೆ ನಾನು ಥಿಂಕ್ ಮಾಡಿರಲಿಲ್ಲ ನಾನೊಬ್ಬಳು ಸೆಲ್ಫ್ ಮೇಡ್ ವುಮನ್ ಆಗ್ತೀನಿ ಅಂತನೋ, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀನಿ ಅಂತನೋ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನಾನು. ಪರಿಸ್ಥಿತಿಗಳು ಹಾಗೆ ಬರ್ತಾ ಹೋಗುತ್ತೆ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸಿಗೆ ಒಂದು ಮಾತು ಹೇಳ್ತಿರ್ತಿದ್ದೆ, ನಿಮ್ಮ ಲೈಫಲ್ಲಿ ನೀವು ಒಬ್ಬರೇ ನಿಲ್ಲೋ ಟೈಮ್ ಬರುತ್ತೆ ಅಂತ. ಎಲ್ರಿಗೂ ಆಗುತ್ತೆ, ಇವಾಗ ಅಪ್ಪ ಅಮ್ಮ ಇರ್ತಾರೆ, ಗಂಡ ಇರ್ತಾನೆ, ಅಥವಾ ಮಕ್ಕಳು ಇರ್ತಾರೆ, ಎಲ್ರಿಗೂ ಆಗುತ್ತೆ. ಆದರೆ ಯಾವುದೋ ಒಂದು ಸಿಚುವೇಷನಲ್ಲಿ ಅವ್ರು ಯಾರಿಗೂ ನಿಮಗೆ ಹೆಲ್ಪ್ ಮಾಡುವಂಥ ಸಿಚುವೇಷನಲ್ಲಿ ಅವರು ಇಲ್ಲದೆ ಇರ್ಬೋದು, ಅವ್ರಿಗೇನೋ ಅನಿವಾರ್ಯತೆ ಇರ್ಬೋದು, ಹಾಗಾಗಿ ಅವ್ರು ಸಿಗದೇ ಇರ್ಬೋದು. ಆವಾಗ ನೀವು ಸ್ಟ್ಯಾಂಡ್ ಅಲೋನ್. ನನ್ನ ಒಂದು ಜೆನ್ಯೂನ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಬಿಲೀವ್ ಇನ್ ಯೋರ್ ಸೆಲ್ಫ್. ಏನೇ ಆಗಿರಲಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಒಂದು. ಎರಡನೇದು, ನಿಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಳ್ಳೋ ಒಂದು ಚಿಕ್ಕ ಮಾತಿದೆ ಅಲ್ಲ, ಅದು ನಿಮ್ಮನ್ನು 20 ವರ್ಷ ಹಿಂದೆ ತಳ್ಳುತ್ತೆ. 20 ವರ್ಷ ಮುಂದೆ ತಳ್ಳುವಂಥ ಮಾತೇನಪ್ಪ ಅಂದರೆ ನನ್ನ ಕೈಲಿ ಆಗುತ್ತೆ ಅನ್ನೋದು. ಎಲ್ಲವೂ ಆಗುತ್ತೆ ಅಂತ. ಯಾವತ್ತು ಫೈನಾನ್ಷಿಯಲಿ ಡಿಪೆಂಡೆನ್ಸಿ ಅದು ಡಿಫ್ರೆಂಟ್. ಅದು ಫೈನಾನ್ಷಿಯಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗ್ತೀವಿ ಅನ್ನೋದು. ಎಮೋಷ್ನಲ್ ಡಿಪೆಂಡೆನ್ಸಿ ಅಂತಿರುತ್ತಲ್ಲ, ಅವಶ್ಯಕತೆ ಇಲ್ಲ ಯಾರ ಮೇಲೂ, ಯಾಕೆಂದರೆ ಯು ಆರ್ ಇನಫ್. ನನಗದೇ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಅಂದರೆ ಯಾರದ್ದೋ ಮೇಲೆ ನಾವು ಎಮೋಷ್ನಲಿ ಡಿಪೆಂಡೆಂಟ್ ಆಗಿರ್ತೀವಿ, ಅಥವಾ ಯಾರೇ ಇರಲಿ, ಅದು ಯಾವುದೇ ಸಂಬಂಧಗಳಿರಲಿ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಸಂಬಂಧಗಳು ಹೋಗುತ್ತೆ. ನೋಬಡಿ ಈಸ್ ಇಮ್ಮಾರ್ಟಲ್ ಹಿಯರ್, ಎವ್ರಿಬಡಿ ಈಸ್ ಮಾರ್ಟಲ್. ಯಾವಾಗ ಏನಾಗುತ್ತೆ, ಅಪ್ಪು ಅವರು ಹೇಳ್ಕೊಟ್ಟಿದ್ದು ಅದೇನೆ ನನಗೆ ಫಸ್ಟ್ ಹೊಳೆದಿದ್ದು ಅಷ್ಟೇ. ಈ ಮೊಮೆಂಟ್ ನಂದು, ವೆರಿ ನೆಕ್ಸ್ಟ್ ಸೆಕೆಂಡ್ ನಂಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಇರೋಷ್ಟು ದಿನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮಗೆ ಹೆಂಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕಿ. ಯಾರದ್ದೋ ಹೇಳಿಕೆ ಮೇಲೆ ನಾನು ಹಂಗೆ ಬದುಕ್ತೀನಿ, ಹಿಂಗೆ ಬದುಕ್ತೀನಿ, ಅಯ್ಯೋ ನಾನೊಬ್ಳು ಹುಡುಗಿ ಆಗುತ್ತಾ ಇಲ್ವಾ? ಎಲ್ಲವೂ ಆಗುತ್ತೆ. ಒಂದು ಹುಡುಗಿ ಕೈಯಲ್ಲಿ ಆಗದೆ ಇರೋವಂಥದ್ದು ಏನೂ ಇಲ್ಲ.
ಎಸ್ ಮ್ಯಾಮ್, ಕೊನೆಯದಾಗಿ ಆ್ಯಕ್ಚುಲಿ ಸೋಲೋ ಟ್ರಾವೆಲಿಂಗ್ನ ನೀವು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀರಿ ಇವಾಗ. ಸೊ ಮುಂದೆ ಎಲ್ಲೆಲ್ಲಿ ಅಂದರೆ ಪ್ರವಾಸ ಕೈಗೊಳ್ಳುವ ಒಂದು ಯೋಚನೆ ಇದೆ, ಪ್ಲಸ್ ಇನ್ನೂ ಎಷ್ಟು ಸೋಲೋ ಟ್ರಾವೆಲಿಂಗ್ಗೆ ಮಾಡ್ತಾ ಇರ್ತೀರಾ? ಸೊ ಜೋಡಿ ಆಗೋದು ಯಾವಾಗ, ಜಂಟಿಯಾಗಿ ನಾವು ಆ್ಯಕ್ಚುಲಿ ಕೃತಿಕಾ ಅವ್ರನ್ನ ನೋಡೋದು ಯಾವಾಗ? ಸೊ ನಿಮ್ಮ ಮನಸ್ಸಲ್ಲಿರುವಂತಹ ಆ ಒಬ್ಬ ಲೈಫ್ ಪಾರ್ಟ್ನರ್ನ ಕಲ್ಪನೆಗಳೇನು, ಅದ್ರ ಬಗ್ಗೆ ಹೇಳೋದಾದ್ರೆ? ಇಂಟ್ರೆಸ್ಟಿಂಗ್ ಕ್ವೆಶನ್. ಅಂದರೆ ಅಮ್ಮ ನೋಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಲವ್ ಮ್ಯಾರೇಜ್ ನಾನು ಆಗಲ್ಲ. ಅಮ್ಮ ನೋಡ್ತಿದ್ದಾರೆ. ಅವ್ರಿಗೆ ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದು ನನಗೂ ಇತ್ತು. ನನಗೇನು ಲವ್ ಮ್ಯಾರೇಜೇ ಆಗಬೇಕು ಅನ್ನೋದು ಯಾವತ್ತೂ ಇರಲಿಲ್ಲ. ಸೊ ಅರೇಂಜ್ ಮ್ಯಾರೇಜ್ ಆಗೋದ್ರಲ್ಲಿ ನನಗೇನು ಅದು ಆಗ್ತಾ ಇರುತ್ತೆ ಕಾನ್ಸೆಪ್ಟ್ ಅದು. ಐ ಆಮ್ ಓಕೆ ವಿತ್ ಇಟ್. ಯಾಕೆಂತಂದರೆ ನನಗೆ ಐ ಆಮ್ ನಾಟ್ ಇನ್ ದ್ಯಾಟ್ ಮೂಡ್ ಇವಾಗ. ಅಂದರೆ ನಾನು ಒಬ್ಬರನ್ನ ಇಷ್ಟಪಡ್ತೀನಿ, ಅಲ್ಲಿಂದ ಒಂದು 6 ತಿಂಗಳು ಅದ್ರ ಜರ್ನಿ ಆಗುತ್ತೆ, 1 ವರ್ಷ ಆಗುತ್ತೆ, ಅದಾದಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ. ನೋ, ಇಟ್ಸ್ ಓಕೆ. ಇಫ್ ದ್ಯಾಟ್ ಪಾರ್ಟ್ನರ್ ಅಂದರೆ ಯಾರೇ ಪರ್ಸನ್ ಬಂದ್ರೂ ಅವ್ರು ಇಫ್ ಹಿ ಈಸ್ ಮೆಂಟ್ ಟು ಬಿ ಇನ್ ಮೈ ಲೈಫ್, ಹಿ ವಿಲ್ ಬಿ. ಅದರ್ವೈಸ್ ನಾನು ಹೋರಾಡಿ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಂಗೆ ಮದುವೆ ಆಯಿತಾ, ಮದುವೆ ಆದಮೇಲೆ ಎಷ್ಟೋ ಜನ ಮದುವೆ ಆದಮೇಲೂ ತುಂಬ ಚೆಂದ ಇದ್ದಾರೆ, ಅರೇಂಜ್ ಮ್ಯಾರೇಜ್ ಆದಮೇಲೆ ತುಂಬ ಚೆಂದ ಇರೋರಿದ್ದಾರೆ. ಸೊ ಹಾಗಾಗಿ ನನಗೆ ಮ್ಯಾರೇಜ್ ಅನ್ನೋದು ಒಂದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ಇಟ್ ಈಸ್ ನಾಟ್ ಅ ಲೈಫ್. ಸೊ ನನ್ನ ಪಾರ್ಟ್ ಆಫ್ ಲೈಫ್ಗೆ ಯಾವಾಗ ನಾನು ಕರೆಕ್ಟಾಗಿರೋ ವ್ಯಕ್ತಿ ಇವ್ರನ್ನ ನಾನು ಮದುವೆ ಆಗಬಹುದು ಅಂತ ಅನಿಸುತ್ತೆ, ಅವತ್ತು ಡೆಫಿನೆಟ್ಲಿ ಐ ಆಮ್ ಓಪನ್. ನಾನು ಆರಾಮಾಗಿ ಮದುವೆ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ಸೋಲೋ ಟ್ರಾವೆಲಿಂಗ್ ಅಂತ ಎಲ್ಲ ಬಂದಾಗ ಇನ್ನೂ ತುಂಬ ಪ್ಲೇಸ್ಗಳಿದೆ. ನಾವು ಭಾರತದಲ್ಲಿ ಎಷ್ಟೋ ಜನ ನಾವು ಫಾರಿನ್ಗೆ ಹೋಗ್ತೀವಿ, ಅಲ್ಲಿ ಹಿಂಗಿದೆ, ಇಲ್ಲಿ ಹಾಗಿದೆ. ಭಾರತದಲ್ಲಿ ಎಂತೆಂಥ ಜಾಗಗಳಿದೆ ಅಂತಂದರೆ ನಾವು ಎಕ್ಸ್ಪ್ಲೋರೇ ಮಾಡದೇ ಇರೋವಂಥ ಜಾಗಗಳು ಬೇಕಾದಷ್ಟಿದೆ. ನಾವಿಲ್ಲಿ ಭಾರತದಲ್ಲಿ ನೋಡಿದ್ರು ನಂಗೆ ಈ ಜನ್ಮ ಸಾಕಾಗಲ್ಲ, ಅಷ್ಟಿದೆ ಭಾರತದಲ್ಲಿ ನೋಡಬೇಕಾಗಿರೋದು. ಅದನ್ನೆಲ್ಲ ಮುಗಿಸಿ ಬೇರೆ ಕಡೆ ನೋಡುವ. ಫಸ್ಟ್ ಭಾರತ, ಫಸ್ಟ್ ಸ್ಪಿರಿಚುವಲ್ ಪ್ಲೇಸಸ್ ಯಾವ್ಯಾವ ಜ್ಯೋತಿರ್ಲಿಂಗಗಳಿದೆ ಅಥವಾ ಶಕ್ತಿಪೀಠಗಳಿದೆ ಅದೆಲ್ಲವನ್ನು ಮುಗಿಸ್ಬೇಕು ಅನ್ನೋದು ನನ್ನ ಆಸೆ, ಪರ್ಸ್ನಲ್ ಆಸೆ. ಅದು ಎಲ್ಲಿವರೆಗೆ ಆಗುತ್ತೋ, ಎಲ್ಲಿವರೆಗೆ ಅವ್ನು ಮಾಡಿಸ್ತಾನೋ ಅಥವಾ ಅವಳು ಕರ್ಕೊಂಬರ್ತಾಳೋ ಅಲ್ಲಿವರೆಗೆ ನಡೆಸ್ತಾ ಇರೋದು ಅಷ್ಟೇ. ಅದೇ ತಾಯಿಯವರ ಆಸೆ ಆಗಿರುತ್ತೆ ಮದುವೆ ಅಂತ ಹೇಳಿದ್ರಿ, ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಅಂತ ಹೇಳಿದ್ರಿ. ಬಟ್ ನಿಮಗೊಂದು ಐಡಿಯಾ ಇರುತ್ತಲ್ಲ, ಒಂದು 5 ಕ್ವಾಲಿಟೀಸ್ ಈ ಥರದ್ದು ಇರಬೇಕಪ್ಪ ನನ್ನ ಪಾರ್ಟ್ನರ್ಲಿಂದ, ಆ 5 ಕ್ವಾಲಿಟೀಸ್ನ ಹೇಳೋದಾದರೆ? ಕ್ವಾಲಿಟಿ ಫಸ್ಟ್. ಈ ಇಂಡಸ್ಟ್ರಿ ಅಂತ ಬಂದು ನಾನು ಹೇಳ್ತಿಲ್ಲ, ಎಲ್ಲೇ ಆಗಿರಲಿ ನಂಬಿಕೆ ಮುಖ್ಯ. ಸೊ ನಾನು ಅವ್ರಿಗೆ ನಂಬಬೇಕು, ಅವ್ರು ನನ್ನ ನಂಬಬೇಕು. ಅದಕ್ಕೆ ಯಾವಾಗ ಆಗುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇದ್ದರೆ ಆಗುತ್ತೆ, ಪಾರದರ್ಶಕತೆ ಅಂತ ಹೇಳ್ತೀವಿ ನಾವು. ನಾನೇನು ಮುಚ್ಚಿಡದೇ ಇರೋವಂಥದ್ದು, ಅವರೇನು ಮುಚ್ಚಿಡದೇ ಇರೋವಂಥದ್ದು ಅಂಥದ್ದು. ಎರಡನೇದು, ದಯವಿಟ್ಟು ದೈವ ಭಕ್ತರಾಗಿರಬೇಕು. ನನಗೆ ದೇವ್ರ ಮುಂದೆ ಇನ್ನೇನು ಕಾಣಿಸಲ್ಲ ನನಗೆ. ಸೊ ಹಾಗಾಗಿ ದೇವರು ಅನ್ನೋದು ಭಕ್ತಿ ಒಂದು ಇದ್ಬಿಟ್ರೆ ಅವ್ರಿಗೆ ಭಾಳ ಖುಷಿ ಇರುತ್ತೆ. ಮೂರನೇದು ಕ್ವಾಲಿಟಿ ಅಂತ ಬಂದಾಗ ಆಬ್ವಿಯಸ್ಲಿ ಅವರ ಅರ್ನಿಂಗ್ ಅನ್ನೋದು ಅವ್ರು ಇದ್ದರೆ ಕೋಟ್ಯಾಧೀಶ್ವರ ಆಗಿರಬೇಕು ಅಲ್ಲ. ಅವ್ರು ಅರ್ನಿಂಗ್ ಮಾಡ್ತಾ ಇದ್ದರೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಇದ್ದರೆ ಅವರೇ ಬ್ಯುಸಿಯಾಗಿರ್ತಾರೆ. ಅವರಿಗೆ ಅನ್ಯಥಾ ಯೋಚನೆಗಳು ಬರಲ್ಲ, ನನಗೂ ಬರಲ್ಲ, ಅವ್ರಿಗೂ ಬರಲ್ಲ. ಸೊ ದುಡಿತಾ ಇದ್ದಾಗ ನಮಗೆ ಬೇರೆ ಯೋಚನೆಗಳು ಮಾಡೋದಕ್ಕೆ ಪುರ್ಸೋತೇ ಇರಲ್ಲ. ಹಾಗಾಗಿ ಅವ್ರು ಅರ್ನ್ ಮಾಡ್ತಾ ಇದ್ರೆ ನನಗೆ ಇನ್ನೂ ಖುಷಿ. ಆಮೇಲೆ ಕೋಟ್ಯಾಧೀಶ್ವರ ಆಗಿರ್ಬೇಕು, ನೋಡೋಕೆ ಅಷ್ಟು ಚಂದ ಇರಬೇಕು, ಇಷ್ಟು ಚಂದ ಆಸ್ತಿ ಇರಬೇಕು. ಇವತ್ತಿರುತ್ತೆ, ನಂಗೆ ಗೊತ್ತಿಲ್ಲ ನಾಳೆ ಏನು ಅಂತ, ನಿಮಗೇ ಗೊತ್ತಿರಲ್ಲ. ಅದಿಟ್ಕೊಂಡು ಎಂತ ಮಾಡ್ತೀರಾ ನೀವು? ನೆಕ್ಸ್ಟ್ ನನಗಿವಾಗಿದೆ ಅಂತ ಗೊತ್ತು, ಆಯಿತು, ನಾಳೆ ಬೆಳಗ್ಗೆ ನನ್ನ ಕೈಯಲ್ಲಿ ಅದಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗೆ ಅಷ್ಟು ಆಸ್ತಿ ಇರೋನು, ಅಷ್ಟು ಕೋಟ್ಯಾಧೀಶ್ವರ ಇರಬೇಕು, ಆ ಥರದ್ದೆಲ್ಲ ಏನೂ ಇಲ್ಲ. ಆದಷ್ಟು ಸಿಂಪಲ್ ಲೈಫ್ ಯಾರಿಗಿರುತ್ತೋ ಅಂಥವರೇ ನನಗಿಷ್ಟ. 3 ಅಲ್ಲ 4 ಹೇಳಿದೆ ನಾನು. 5ನೇದು ಇನ್ನೇನಿಲ್ಲ, ನಾನೇನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ರೆಸ್ಪೆಕ್ಟ್ ಇರಬೇಕು. ಅವ್ರಿಗೆ ಹೇಗೆ ಅವರ ಜಾಬ್ ಯಾವುದೇ ಇರಲಿ, ಅದು ಅವರ ಜಾಬಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ನನ್ನ ಜಾಬ್ಗೆ ಅಷ್ಟೇ ರೆಸ್ಪೆಕ್ಟ್ ಇರಬೇಕು. ನೀನೇನು ಮಾಡ್ತಿದ್ಯಾ ಅದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ, ತಲೆ ಕೆಡಿಸ್ಕೊಬೇಡ, ಹೋಗು ಅನ್ನೋದಷ್ಟೇ. ಥ್ಯಾಂಕ್ ಯು ಸೊ ಮಚ್ ಕೃತಿಕಾ ಅವರೇ, ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ. ಸೊ ಸೀರಿಯಲಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಬೇಡಿ, ಸಿನಿಮಾಗಳನ್ನು ಹೆಚ್ಚೆಚ್ಚು ಮಾಡಿ, ಲೈಕ್ ಮೈಕ್ರೋ ಸೀರೀಸ್ ಮಾಡ್ತಿದ್ದೀರಾ, ಬೇರೆ ಥರ ಈ ಥರ ಎಕ್ಸ್ಪ್ಲೋರ್ ಮಾಡ್ತಾಯಿರಿ. ಆಲ್ ದ ಬೆಸ್ಟ್ ನಿಮ್ಮೆಲ್ಲ ವರ್ಕ್ಗಳಿಗೆ, ಪ್ರಾಜೆಕ್ಟ್ಸ್ಗಳಿಗೆ. ಥ್ಯಾಂಕ್ ಯು ಮಚ್. ಸುಮಾರು ಟೈಮಿಂದ ಫೈನಲಿ ನಿಮ್ಮ ಜೊತೆ ಒಂದು ಚಿಟ್ ಚಾಟ್ ಮಾಡೋ ಹಂಗಾಯಿತು. ಆ್ಯಂಡ್ ಎಲ್ಲ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಸ್ನೇಹಿತರೆ, ಇದಾಗಿತ್ತು ಕೃತಿಕಾ ರವೀಂದ್ರ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.